Yes, guys, we are on live with these friends. Let's start our class today. And this is our brand new channel. Class started. I think any voice problem ittu antandre bega inform ಮಾಡಿ. Is there any voice problem or something else? Okay, let's start our class. Here in today's class, we are going to discuss. Just a second. Okay guys, let's start today's class, and here is the first concept on your screen. What is that concept? And this is exclusively for paid class members. This class is for only for paid class members, and here we are going to discuss some of the errors related to pronouns. Then the first question goes like this: no sooner do I finish this book then I shall begin another. ನೋಡಿ ಇಲ್ಲಿ ಸೆಂಟೆನ್ಸ್ ಹೇಗಿದೆ, ಹೌ ದ ಸೆಂಟೆನ್ಸ್ ಈಸ್ ಅಂತ ಅಂದರೆ, ನೋ ಸೂನರ್ ಡು ಐ ಫಿನಿಶ್ ದಿಸ್ ಬುಕ್ ದೆನ್ ಐ ಶಲ್ ಬಿಗಿನ್ ಎನದರ್ ಅಂತ ಇದೆ. ಇಲ್ಲಿ ನೀವು ಒಂದು ಗಮನಿಸ್ಬೋದು, ಹಿಯರ್ ನೋ ಸೂನರ್ ಅಂದಾಗ ಏನು ಬರುತ್ತೆ, ನೋ ಸೂನರ್ ಫಾಲೋಸ್ ವಿತ್ ಸಮಥಿಂಗ್ ಎಲ್ಸ್, ಬೇರೆ ಏನೋ ಫಾಲೋ ಆಗಬೇಕು ಇಲ್ಲಿ. ಹಾಗಾದರೆ ಆ ಕೋರಿಲೇಟಿವ್ ಕಂಜಕ್ಷನ್ ಯಾವುದು? ನೋ ಸೂನರ್ ಆಲ್ವೇಸ್ ಫಾಲೋಸ್ ವಿತ್ ಸಮಥಿಂಗ್. ಯಾರಿಗಾದ್ರೂ ಗೊತ್ತಿದೆಯಾ? ಟ್ರೈ ಟು ಆನ್ಸರ್ ಇಟ್. ಐ ಥಿಂಕ್ ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಾ? ಓಕೆ, ಈಸ್ ಎವ್ರಿಥಿಂಗ್ ಕ್ಲಿಯರ್ ಆರ್ ನಾಟ್? ಓಕೆ, ಸ್ಟ್ರೀಮ್ ಎಂಡ್ ಆಯಿತಾ? ಈಸ್ ಇಟ್ ಎಂಡೆಡ್? ಓಕೆ, ಕನೆಕ್ಷನ್ ಈಸ್ ಎಕ್ಸಲೆಂಟ್ ಇದೆ. ಎನಿ ಪ್ರಾಬ್ಲಮ್? ಯಾವುದು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ. ದೇರ್ ಈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಬೇಗ ಆನ್ಸರ್ ಮಾಡಿ. ಈಸ್ ದೇರ್ ಎನಿ ಪ್ರಾಬ್ಲಮ್? ಎಸ್, ಸರ್ಟನ್ಲಿ. ಎಸ್, ಎಸ್, ಸ್ಟ್ರೀಮ್ ಎಂಡ್ ಆಗಿದೆ. ಎಸ್ ಸರ್, ನೋ ಇಶ್ಯೂಸ್, ವಿ ವಿಲ್ ವೇಟ್ ಫಾರ್ ದ ಕ್ಲಾಸ್ ಅಂತ. ಬಟ್ ಕ್ಲಾಸ್ ಇಸ್ ಸ್ಟಾರ್ಟೆಡ್. ಈಸ್ ಇಟ್ ಆಡಿಬಲ್ ಆರ್ ನಾಟ್? ಬೇಗ ಆನ್ಸರ್ ಮಾಡಿ. ಎಸ್, ಓಕೆ. ಓಕೆ, ಎಸ್ ಸರ್, ನೋ ಇಶ್ಯೂಸ್, ವಿ ವಿಲ್ ವೇಟ್. ನೋಡಿ, ನೋ ಪ್ರಾಬ್ಲಮ್, ನಥಿಂಗ್. ಸ್ವಲ್ಪ ಏನಾಗಿದೆ ಅಂತಂದರೆ ಸ್ಟ್ರೀಮ್ ಎಂಡ್ ಆಗ್ತಾ ಇರುತ್ತೆ, ಸ್ಟ್ರೀಮ್ ಕಾನ್ಸ್ಟೆಂಟ್ಲಿ ಎಂಡ್ ಆಗ್ತಾ ಇರುತ್ತೆ. ನೀವು ಮತ್ತೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಯು ಹ್ಯಾವ್ ಟು ಕಮ್ ಬ್ಯಾಕ್. ನಿಮ್ಮಲ್ಲಿ ಆಲ್ರೆಡಿ ಏನಿದೆ ಅಂತಂದರೆ ಲಿಂಕ್ ಇರುತ್ತೆ, ಕ್ಲಾಸ್ ರೂಮ್ ಆ್ಯಪಲ್ಲಿ ಶೇರ್ ಮಾಡಿರ್ತೀನಿ. ಯೂಸಿಂಗ್ ದಟ್ ಲಿಂಕ್ ನೀವು ಮತ್ತೆ ಕನೆಕ್ಟ್ ಆಗಬೇಕಾಗತ್ತೆ ಇಫ್ ಸ್ಟ್ರೀಮ್ ಎಂಡ್ಸ್. ಹಾಗಾದರೆ ಏನಿದೆ ಇಲ್ಲಿ ಎರರ್ ಅಂತಂದರೆ, ಹಿಯರ್ ಎರರ್ ಈಸ್ ಸಿಂಪಲ್. ನೋ ಸೂನರ್ ಆಲ್ವೇಸ್ ಫಾಲೋಸ್ ವಿತ್ ಏನನ್ನು ಫಾಲೋ ಮಾಡುತ್ತೆ? ಇಟ್ ಫಾಲೋಸ್ ವಿತ್ ದ್ಯಾನನ್ನು ಫಾಲೋ ಮಾಡುತ್ತೆ. ಓಕೆ, ನೋ ಸೂನರ್ ಆಲ್ವೇಸ್ ಟೇಕ್ಸ್ ದ್ಯಾನ್. ಇವನ್ನ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರೀತಾರೆ. ನೋ ಸೂನರ್ ಡು ಐ ಫಿನಿಶ್ ದಿಸ್ ಬುಕ್ ದೆನ್ ಐ ಶಲ್ ಬಿಗಿನ್ ಎನದರ್ ಅಂದರೆ, ನೋ ಸೂನರ್ ಡು ಐ ಫಿನಿಶ್ ದಿಸ್ ಬುಕ್, ಈ ಬುಕ್ ಬರಿತಾರೋಂಥ ಬುಕ್ಕನ್ನು ಫಿನಿಶ್ ಮಾಡ್ತಿದ್ದಂಗೆ ನಾನು ಮತ್ತೊಂದು ಕಂಪ್ಲೀಟ್ ಆಗ್ತಿದ್ದ ಹಾಗೆಯೇ ಐ ವಿಲ್ ಟೇಕ್ ಎನದರ್ ಬುಕ್ ಅಂತ. ಇಲ್ಲಿ ನೋ ಸೂನರ್ ಆಲ್ವೇಸ್ ಫಾಲೋಸ್ ವಿತ್ ದ್ಯಾನ್, ಇದೇ ಕರೆಕ್ಷನ್ ಆಗಬೇಕಾಗಿತ್ತು. ಲೆಟ್ಸ್ ಸಿ ದ ರೂಲ್. ವಾಟ್ ಡಸ್ ದ ರೂಲ್ ಸೇಸ್ ಅಂತ ಅಂದರೆ, ಓಕೆ ಸರ್, ಇಟ್ಸ್ ಆಡಿಬಲ್ ಅಂತ ಇದ್ದಾರೆ. ಎಸ್, ಕನೆಕ್ಟ್ ಮಾಡ್ಕೊಳ್ಳಿ. ನೋ ಸೂನರ್ ಶುಡ್ ಬಿ ಫಾಲೋಡ್ ಬೈ ದ್ಯಾನ್. ಆಲ್ ದ ಟೈಮ್ ಇಟ್ ಆಲ್ವೇಸ್ ಫಾಲೋಡ್ ಬೈ ದ್ಯಾನ್. ಈಗಾಗಲೇ ಹೇಳಿದ್ದೀನಿ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ನೋ ಸೂನರ್ ಹ್ಯಾಡ್ ಐ ಕ್ಲೋಸ್ಡ್ ಮೈ ಐಸ್ ದೆನ್ ಐ ಫೆಲ್ ಅಸ್ಲೀಪ್ ಅಂತ ಇದೆ. ದೆನ್ ಬರಬಾರ್ದು. ಇಷ್ಟೇ ಸಣ್ಣ ಮಿಸ್ಟೇಕ್ ಮಾಡಿರ್ತಾರೆ ನೋಡಿರಿ. ದಿಸ್ ಈ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಹಾಗಾಗಿ ನೋ ಸೂನರ್ ಆಲ್ವೇಸ್ ಫಾಲೋಸ್ ವಿತ್ ದ್ಯಾನ್ ಅಂತ ನೆನಪಲ್ಲಿಟ್ಕೋಬೇಕು. ಯು ಶುಡ್ ರಿಮೆಂಬರ್ ದೀಸ್ ಕಾನ್ಸೆಪ್ಟ್ ಇನ್ ಯುವರ್ ಮೈಂಡ್. ಈ ನೋ ಸೂನರ್ ಬಂದ ತಕ್ಷಣ ಏನಾಗಿದೆ ಫಾಲೋಅಪ್ ನೋಡಬೇಕು. ಹಾಗೆಯೇ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ಹಿ ವಾಶ್ಡ್ ನೀದರ್ ಹಿಸ್ ಹ್ಯಾಂಡ್ಸ್ ಆರ್ ಹಿಸ್ ಫೇಸ್ ಅಂತ ಇದೆ. ಕಮಾನ್, ಇದರಲ್ಲಿ ಯಾವ ತಪ್ಪಿದೆ? ಬೇಗ ಕಾಮೆಂಟ್ ಮಾಡಿ ತಿಳಿಸಿ. ವಾಟ್ ಈಸ್ ದೇರ್ ಇನ್ ದ ಮಿಸ್ಟೇಕ್? ಮಿಸ್ಟೇಕಲ್ಲಿ ಯಾವುದು ಮಿಸ್ಟೇಕ್ ಇದೆ? ಓಕೆ, ಏನು ಮಿಸ್ಟೇಕ್ ಇದೆ ಅನ್ನೋದು ನೋಡಿ. ಯಾಕೋ ಒಬ್ಬರು ಇಬ್ಬರು ಮಾತ್ರ ಕನೆಕ್ಟ್ ಆಗ್ತಾ ಇದ್ದೀರಾ, ರಿಮೈನಿಂಗ್ ಎಲ್ಲಿದ್ದಾರೆ ಅಂತ ಐ ಡೋಂಟ್ ನೋ.
ಓಕೆ, ಜಸ್ಟ್ ಅ ಸೆಕೆಂಡ್, ಅವರಿಗೆಲ್ಲ ರೀಕನೆಕ್ಟ್ ಆಗಿ ಅಂತ ನಾನು ಒಂದು ಮೆಸೇಜನ್ನು ಡ್ರಾಪ್ ಮಾಡಿ ಬರ್ತೇನೆ. ಇದಕ್ಕೆ ಆನ್ಸರ್ ಮಾಡ್ತಾರೆ ಯಾರು ಮೆಂಬರ್ಸ್ ಇರ್ತೀರಾ ಅವರು. ಓಕೆ, ಜಸ್ಟ್ ಅ ಸೆಕೆಂಡ್ ಡಿಸ್ಕಾರ್ಡ್. ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ನೋಡಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಈ ಸ್ಟ್ರೀಮ್ ಎಂಡ್ ಆಗ್ತಾ ಇರುತ್ತೆ ಡ್ಯೂ ಟು ದ ಲೋ ಫ್ರೀಕ್ವೆನ್ಸಿ ಇರೋದ್ರಿಂದ ಎಂಡ್ ಆಗ್ತಾ ಇರುತ್ತೆ. ಹಾಗಾಗಿ ರೀಕನೆಕ್ಟ್ ಮಾಡ್ಕೊಳ್ಳಿ. ಐ ವಿಲ್ ಟೆಲ್ ದೆಮ್ ರೀಕನೆಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ಓಕೆ, ಇಟ್ ವಿಲ್ ಹೆಲ್ಪ್. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ರೀಕನೆಕ್ಟ್ ಮಾಡಿಕೊಂಡು ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ. ಒಂದು ಸೆಕೆಂಡ್ ವೇಟ್ ಮಾಡಿ, ಇದು ಯಾಕಂದರೆ ಲೈವ್ ಕ್ಲಾಸ್ ಮಿಸ್ ಆಗಬಾರ್ದು. ನಿಮಗೆ ಮಾಡ್ತಿರೋ ಉದ್ದೇಶ ಏನಿದೆ ಅಂತಂದರೆ ಯು ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಅಂತ. ಹಾಗಾಗಿ ಇಲ್ಲಿ ಏನಿದೆ ಮಿಸ್ಟೇಕ್, ಹಿ ವಾಶ್ಡ್ ನೀದರ್ ಆಲ್ವೇಸ್ ಫಾಲೋಸ್ ವಿತ್ ನಾರ್. ನೀದರ್ ಏನಾಗುತ್ತೆ, ಇದು ಯಾವಾಗಲೂ ಯಾವುದರಿಂದ ಫಾಲೋ ಆಗುತ್ತೆ, ಇಟ್ ಆಲ್ವೇಸ್ ಫಾಲೋಸ್ ವಿತ್ ನಾರ್. ಆದರೆ ಇಲ್ಲಿ ಏನಾಗಿದೆ, ಈದರ್ ಆರ್ ಆಗಬೇಕು, ನೀದರ್ ನಾರ್ ಆಗಬೇಕು. ಜಸ್ಟ್ ಸಿ ಹಿಯರ್, ಹಿ ವಾಶ್ಡ್ ನೀದರ್ ಹಿಸ್ ಹ್ಯಾಂಡ್ಸ್ ನಾರ್ ಹಿಸ್ ಫೇಸ್ ಅಂತ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಹಾಗಾಗಿ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಈಗ ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ. ಲೆಟ್ಸ್ ಟೇಕ್ ನೆಕ್ಸ್ಟ್ ಎಕ್ಸಾಂಪಲ್. ನೋಡಿ, ನೀದರ್ ಆಲ್ವೇಸ್ ಫಾಲೋಸ್ ಬೈ, ಯಾವುದರಿಂದ ಫಾಲೋ ಆಗುತ್ತೆ, ಇಟ್ ಆಲ್ವೇಸ್ ಫಾಲೋಸ್ ಬೈ ನಾರ್. ಈದರ್ ಯಾವುದರಿಂದ ಫಾಲೋ ಆಗುತ್ತೆ, ಈದರ್ ಆಲ್ವೇಸ್ ಫಾಲೋಸ್ ಬೈ ಈದರ್ ಆರ್ ಆಗುತ್ತೆ. ಇವು ಯಾವಾಗಲೂ ಕನ್ಫ್ಯೂಷನ್ಸ್, ದೀಸ್ ಆರ್ ಕನ್ಫ್ಯೂಸಿಂಗ್ ಐಟಮ್ಸ್. ಹಾಗಾಗಿ ಈ ಕನ್ಫ್ಯೂಸಿಂಗ್ ಐಟಮ್ಸನ್ನು ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ಈದರ್ ಟೇಕ್ಸ್ ಆರ್, ನೀದರ್ ಟೇಕ್ಸ್ ನಾರ್. ಓಕೆ, ಹಾಗೆಯೇ ಹೌ ಮೆನಿ ಆಫ್ ದೇರ್ ಇನ್ ದ ಸ್ಟ್ರೀಮ್ ಅಂತ. ಓಕೆ ಸರ್, ಆರ್ ಶುಡ್ ಬಿ ಚೇಂಜ್ಡ್ ಇನ್ ಟು ನಾರ್. ಆರ್ನ ಕರೆಕ್ಟ್ ಇದೆ. ನೀದರ್ ಏನಾಗಬೇಕು, ಇಟ್ ಶುಡ್ ಬಿ ನಾರ್ ಆಗಬೇಕು. ಓಕೆ, ನೋಡಿ ಯಾವಾಗಾದರೂ ಸ್ಟ್ರೀಮ್ ಕಟ್ ಆದರೆ ನೀವೇನು ಮಾಡಬೇಕಪ್ಪ, ಸ್ಟ್ರೀಮ್ ಕಟ್ ಆದಾಗ ಅಂತಂದರೆ ನಾನು ಕೊಟ್ಟಿರೋಂಥ ಲಿಂಕನ್ನು ಮತ್ತೊಮ್ಮೆ ಕ್ಲಿಕ್ ಮಾಡಿ ಒಳಗಡೆ ಬನ್ನಿ. ದಟ್ ವಿಲ್ ಹೆಲ್ಪ್ ಯು. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಕೆಲವ್ರು ಏನು ಮಾಡ್ತಾರೆ, ಈ ಕ್ಲಾಸ್ ಮುಗಿತೇನೋ ಅಂದ್ಕೊಂಡು ಕನ್ಫ್ಯೂಷನ್ ಆಗ್ತೀರಾ. ದಿಸ್ ಇಸ್ ಕ್ವೈಟ್ ಕಾಮನ್. ಸ್ಟ್ರೀಮಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಡ್ಯೂ ಟು ದ ವೇರಿಯೇಷನ್ ಏನಾಗುತ್ತೆ, ಸ್ಟ್ರೀಮ್ ಕಟ್ ಆಗುತ್ತೆ. ನಾನು ಮುಂದಿನ ಸ್ವಲ್ಪ ದಿನದಲ್ಲಿ ಈ ಇಶ್ಯೂಸ್ ಇಲ್ಲದ ಹಾಗೆ ನೋಡ್ಕೊಳ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಟೇಕ್ ಎಕ್ಸಾಂಪಲ್. ಈದರ್ ಬಾಬರ್ ನಾರ್ ನಯೀಮ್ ಡಿಡ್ ಇಟ್. ಇಲ್ಲಿ ಈದರ್ ಆರ್ ಬರಬೇಕು, ಆದರೆ ಈದರ್ ನಾರ್ ಆಗಿದೆ. ಹಾಗೆ ಸೊ ಈದರ್ ಆರ್, ಈದರ್ ಆಲ್ವೇಸ್ ಫಾಲೋಸ್ ವಿತ್ ಆರ್. ಈದರ್ ಏನಾಗುತ್ತೆ, ಯಾವುದರಿಂದ ಫಾಲೋ ಆಗುತ್ತೆ, ಆರಿಂದ ಫಾಲೋ ಆಗುತ್ತೆ. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಟೇಕ್ ಕ್ವಶನ್ ನಂಬರ್ 20, ರೂಲ್ ನಂಬರ್ 28. ನೀದರ್ ಕಲಿಕ್ ವೆಂಟ್ ಟು ಮಾರ್ಕೆಟ್ ನಾರ್ ಡಿಡ್ ಅಫ್ತಾಬ್ ಅಂತ ಇದೆ. ಓಕೆ, ಇಲ್ಲಿ ಯಾವ ಮಿಸ್ಟೇಕ್ ಇದೆ, ಕಮನ್ ಆನ್ಸರ್ ಮಾಡಿ. ಯಾವ ಮಿಸ್ಟೇಕ್ ನಿಮಗೆ ಕಂಡು ಬರ್ತಾ ಇದೆ ಇನ್ ದಿಸ್? ನೋಡಿ, ಇಂಥ ಇವುಗಳನ್ನ ನಿಮ್ಮ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ನೀವೇನು ಮಾಡಬೇಕು, ಇವುಗಳಿಗೆ ಎವ್ರಿ ಮಾರ್ಕ್ಸ್ ಈಸ್ ಕೌಂಟೇಬಲ್. ಪ್ರತಿಯೊಂದು ಮಾರ್ಕ್ಸ್ ಏನು ಮಾಡುತ್ತೆ, ಇಟ್ ಕೌಂಟ್ಸ್ ಅ ಲಾಟ್ ಇನ್ ಯುವರ್ ಎಕ್ಸಾಮ್ ರಿಸಲ್ಟ್ಸ್. ಹಾಗಾಗಿ ಯು ಶುಡ್ ಬಿ ಕೇರ್ಫುಲ್. ಇಂಥವುಗಳಿಗೆ ಆನ್ಸರ್ ಮಾಡ್ತಾ ಹೋಗಿ, ಇಟ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಓಕೆ, this is it. Then the right answer for this ಏನಿದೆ, ಇಲ್ಲಿ ಪ್ರಾಬ್ಲಮ್ ಏನಿದೆ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತಂದರೆ, ನೀದರ್ ಕಲಿಕ್ ನಾರ್, ಇಲ್ಲಿ ನೋಡಿ, ನೀದರ್ ಕಲಿಕ್ ನಾರ್ ಅಫ್ತಾಬ್ ಬರಬೇಕು. ಅಂದರೆ ನೀದರ್ ಆದ ತಕ್ಷಣ ಒಂದು ಸಬ್ಜೆಕ್ಟ್ ಬರ್ತಾ ಇದಿಲ್ಲ ಅಂತಂದರೆ ಅದರ ಫಾಲೋಅಪ್ ಏನಿರಬೇಕು, ಮತ್ತೊಂದು ಸಬ್ಜೆಕ್ಟ್ ಇರಬೇಕಾಗುತ್ತೆ. ಕೆಲವು ಟೈಮ್ ಏನು ಮಾಡ್ತಾರೆ, ಅದನ್ನು ಈ ಸಪ್ರೇಷನ್ ಮಾಡಿದ್ದಾರೆ. ದೇರ್ ಇಸ್ ಎ ಸಪ್ರೇಷನ್ ಇಲ್ಲಿದೆ. ಕಾಲಿಕ್ ನಂತರ ಅಫ್ತಾಬ್ ಬರಬೇಕು, ಆದರೆ ಏನಿದೆ, ಎರಡನ್ನು ಸಪ್ರೇಟ್ ಮಾಡಿದ್ದಾರೆ. ಯು ನೀಡ್ ನಾಟ್ ಟು ಸಪ್ರೇಟ್ ಇಟ್. ಯಾವಾಗ ಸಪ್ರೇಟಾಗಿ ಇಡಬಾರ್ದು, ಈ ಎರಡು ಆಪ್ಷನ್ಸನ್ನು ಜೊತೆಯಲ್ಲಿ ಇಡಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ನೀದರ್ ಕಲಿಕ್ ನಾರ್ ಅಫ್ತಾಬ್ ವೆಂಟ್ ಟು ಮಾರ್ಕೆಟ್ ಇಸ್ ಅ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. ರೂಲ್ ಏನು ಹೇಳುತ್ತೆ, ಈದರ್ ಆರ್, ನೀದರ್ ನಾರ್, ಬೋತ್ ಆ್ಯಂಡ್. ಬೋತ್ ಜೊತೆಗೆ ಯಾವಾಗಲೂ ಆ್ಯಂಡ್ ಬರುತ್ತೆ. ನಾಟ್ ಓನ್ಲಿ ಬಟ್ ಆಲ್ಸೋ. ಇವುಗಳು ಏನಿರಬೇಕು, ಶುಡ್ ಬಿ ಫಾಲೋಡ್ ಬೈ ದ ಸೇಮ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೇಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಹಿಯರ್ ವಿ ಆರ್ ಹ್ಯಾವಿಂಗ್ ಅ ನೌನ್ ಇದೆ. ಈ ನೌನ್ ಇದೆ ಅಂತಂದರೆ ಫಾಲೋಅಪ್ ಕೂಡ ನೌನ್ ಇರಬೇಕು, ಪ್ರೊನೌನ್ ಇದ್ದರೆ ಪ್ರೊನೌನ್ ಇರಬೇಕು. ಈ ಕಲೀಕ್ ಇದೆ ಅಂತಂದರೆ ಇಟ್ಸ್ ಅ ನೌನ್, ರೈಟ್?
ಇದರ ಫಾಲೋಅಪ್ ಏನಿರಬೇಕು, ಇಟ್ ಶುಡ್ ಬಿ ಅಫ್ತಾಬ್, ಅದು ಮತ್ತೊಂದು ನೌನ್ನೇ ಅದು ಜೊತೆ ಬರಬೇಕು. ಓಕೆ, ದಿಸ್ ಈಸ್ ದ ರೂಲ್. ಓಕೆ, ಲೆಟ್ಸ್ ಟೇಕ್ ನೋಡೋಣ ವಾಟ್ ಡು ಯು ಸೇ ಅಬೌಟ್ ದಿಸ್. ನೆಕ್ಸ್ಟ್ ರೂಲಿಗೆ ಹೋಗೋಣ. ಐ ಥಿಂಕ್ ಯು ಗಾಟ್ ದಿಸ್. ಓಕೆ, he lost only, yes, ನೋಡಿ, he lost only his, he not only lost his ticket but also his luggage ಅಂತ ಇದೆ. ಇಲ್ಲಿ ಇನ್ಕರೆಕ್ಟ್ ಇದೆ. ಏನಿದೆ? he lost not only his ticket but also his luggage. ಮೇಲಿನ ಸೆಂಟೆನ್ಸಲ್ಲೂ ಕೆಳಗಿನ ಸೆಂಟೆನ್ಸು ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಬೇಗ ನೋಡಿ. ಇಲ್ಲಿ ವರ್ಬನ್ನು ಏನು ಮಾಡಿದ್ದಾರೆ, ವರ್ಬು ಪ್ಲೇಸ್ಮೆಂಟ್ ರಾಂಗ್ ಆಗಿ ಇದೆ. ಓಕೆ, ಇದನ್ನು ಚೆನ್ನಾಗಿ ನೋಡ್ಕೊಬಿಡಿ. ಹಿ ನಾಟ್ ಓನ್ಲಿ ಲಾಸ್ಟ್ ಹಿಜ್ ಇದೆ, ಇಲ್ಲಿ ಹಿ ಲಾಸ್ಟ್ ನಾಟ್ ಓನ್ಲಿ ಹಿಸ್ ಟಿಕೆಟ್. ಆಫ್ಟರ್ ವರ್ಬ್ ಏನು ಮಾಡಿದ್ದಾರೆ, ಈ ನಾಟನ್ನು ಪ್ಲೇಸ್ ಮಾಡಿದ್ದಾರೆ. ಯು ಶುಡ್ ಬಿ ಕೇರ್ಫುಲ್ ವಿತ್ ದೀಸ್ ಥಿಂಗ್ಸ್. ಇಂಥ ವಸ್ತುಗಳ ಜೊತೆಗೆ ನೀವು ಕೇರ್ಫುಲ್ಲಾಗಿ ಇರಬೇಕು. ಓಕೆ, ಐ ಥಿಂಕ್ ರೀಕನೆಕ್ಟ್ ಆಗಿ ಬನ್ನಿ. ಎಲ್ಲರೂ ಕೂಡ ಯಾವಾಗ ಸಮಥಿಂಗ್ ಪ್ರಾಬ್ಲಮ್ ಇಟ್ ಡಸಂಟ್ ಓಪನ್ ಅಂತ ನೋಡಿ, ನಥಿಂಗ್ ವರೀಸ್, ನಥಿಂಗ್ ಟು ವರಿ. ಯಾವಾಗ ಓಕೆ ಇಲ್ಲಿ ಆಫ್ಟರ್ ವರ್ಬ್ ನಾಟನ್ನು ಪ್ಲೇಸ್ ಮಾಡ್ತಾರೆ. ಈ ಲಾಸ್ಟ್ ನಾಟ್ ಓನ್ಲಿ ಹಿಸ್ ಟಿಕೆಟ್ ಬಟ್ ಆಲ್ಸೋ ಹಿಸ್ ಲಗೇಜ್. ದಿಸ್ ಇಸ್ ದ ಕರೆಕ್ಟ್ ವೇ. ಓಕೆ, ಹಾಗೆ ರೂಲ್ ನಂಬರ್ 29 ಕಲಿಯೋ ಮೊದಲು ನೋಡೋಣ. ಬೋತ್ ಕಲಿಕ್ ಆ್ಯಂಡ್ ಅಫ್ತಾಬ್ ಡಿಡಂಟ್ ಪಾಸ್ ದ ಎಕ್ಸಾಮ್ ಅಂತದೆ. ಬೋತ್ ಕಲಿಕ್ ಆ್ಯಂಡ್ ಅಫ್ತಾಬ್ ಡಿಡಂಟ್ ಪಾಸ್ ದ ಎಕ್ಸಾಮ್. ಇಲ್ಲಿ ಯಾವ ಕರೆಕ್ಷನ್ ಇದೆ? ರಿಮೂವ್ ಡಿಡ್ ದೇರ್ ಸರ್. ಓಕೆ, ಬೋತ್ ಖಲಿಕ್ ಆ್ಯಂಡ್ ಅಫ್ತಾಬ್ ಡಿಡಂಟ್ ಪಾಸ್ ದ ಎಕ್ಸಾಮ್. ಇಲ್ಲಿ ಮೇಲ್ನೋಟಕ್ಕೆ ಬೋತ್ ಆಲ್ವೇಸ್ ಟೇಕ್ಸ್ ಆ್ಯಂಡ್ ಅಂತ ಇದೆ, ಆ್ಯಂಡ್ ಇಟ್ ಈಸ್ ಟೇಕಿಂಗ್ ಆ್ಯಂಡ್. ಖಲಿಕ್ ಆ್ಯಂಡ್ ಅಫ್ತಾಬ್ ಕೂಡ ಇದೆ, ಆದರೂ ಕೂಡ ಏನು ಮಿಸ್ಟೇಕ್ ಆಗ್ತಾ ಇದೆ? ವಾಟ್ ಈಸ್ ದೇರ್ ಮಿಸ್ಟೇಕ್? ಓಕೆ, ದ ರೈಟ್ ಆನ್ಸರ್ ಹೇಳಬೇಕಂದ್ರೆ ನೀದರ್ ಖಲಿಕ್ ನಾರ್ ಅಫ್ತಾಬ್ ಪಾಸ್ಡ್ ದ ಎಕ್ಸಾಮ್. ನೋಡಿ, ಇಲ್ಲಿ ಬೋತ್ ಮತ್ತು ಆ್ಯಂಡ್ ಬಳಸೋ ಚಾನ್ಸಸ್ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಇಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ, ಬೋತ್ ಮೆಂಬರ್ಸ್ ಡಿಡೆಂಟ್ ಪಾಸ್ ದ ಎಕ್ಸಾಮ್. ಇಬ್ಬರು ಪಾಸ್ ಮಾಡಿಲ್ಲ ಅಂದ ತಕ್ಷಣ ಇದು ನೆಗೆಟಿವ್ ಸೆಂಟೆನ್ಸ್ ಏರಿಯಾದಲ್ಲಿ ಬರುತ್ತೆ. ಆದರೆ ನೆಗೆಟಿವ್ ಸೆಂಟೆನ್ಸ್ ಹೇಳುವಾಗ ನೀದರ್ ನಾರನ್ನ ಯೂಸ್ ಮಾಡೋದು ಮೋಸ್ಟ್ ಕಾಮನ್. ಆದರೆ ಬೋತ್ ಆ್ಯಂಡನ್ನು ಪಾಸಿಟಿವ್ ಜೊತೆ ಬಳಸ್ತಾರೆ, ನಾವು ನೆಗೆಟಿವ್ ಜೊತೆಗೆ ಪ್ರಾಬಲಿ ನಾವು ಬಳಸೋಲ್ಲ. ಓಕೆ ನೋಡಿ, ನೀದರ್ ನಾರ್ ತೊಗೋಬೇಕು. ಇಲ್ಲಿ ಬೋತ್ ಆ್ಯಂಡ್ ಏನಾಗಲ್ಲ, ಹಿಯರ್ ಇಟ್ ಡಜಂಟ್ ಸೂಟ್, ಅದು ಸೂಟ್ ಆಗಲ್ಲ. ಸೊ ದಟ್ ಈಸ್ ದ ವೇ ಆಫ್ ಡೂಯಿಂಗ್ ಇಟ್. ಹಾಗಾಗಿ ರೂಲ್ ಏನು ಹೇಳುತ್ತೆ, ಬೋತ್ ಶುಡ್ ಬಿ ಫಾಲೋಡ್ ಬೈ ಆ್ಯಂಡ್. ಯಸ್, ಇಟ್ ಶುಡ್ ಬಿ ಯೂಸ್ಡ್ ಇನ್ ಪಾಸಿಟಿವ್ ಸೆಂಟೆನ್ಸ್. ಆಸ್ ಐ ಟೋಲ್ಡ್ ಅರ್ಲಿಯರ್, ನಿಮಗೆ ಯಾವಾಗಲೂ ಪಾಸಿಟಿವ್ ಸೆನ್ಸಲ್ಲಿ ನಾವು ಏನು ಮಾಡಬೇಕಾಗತ್ತೆ, ವಿ ಶುಡ್ ಯೂಸ್ ಬೋತ್ ಆ್ಯಂಡನ್ನು ಪಾಸಿಟಿವ್ ಸೆನ್ಸಲ್ಲಿ ಬಳಸಬೇಕಾಗತ್ತೆ. ಈ ನೆಗೆಟಿವ್ ಸೆನ್ಸ್ ನೀದರ್ ನಾರ್ ಶುಡ್ ಬಿ ಯೂಸ್ಡ್ ಇನ್ ಪ್ಲೇಸ್ ಆಫ್ ಬೋತ್ ಜಾಗದಲ್ಲಿ ನಾವೇನು ಬಳಸಬೇಕಾಗತ್ತೆ, ನೀದರ್ ನಾರ್ನ ಬಳಸಬೇಕಾಗತ್ತೆ. ಐ ಥಿಂಕ್ ನಿಮಗೆಲ್ಲ ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಇದ್ದೀನಿ. ವೆನ್ ಯು ಆರ್ ಯೂಸಿಂಗ್ ಬೋತ್ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ದೀಸ್ ಕೋರಿಲೇಟಿವ್ ಕಂಜಕ್ಷನ್ಸ್. ಯಾವುದರಲ್ಲಿ ಯೂಸ್ ಮಾಡಬೇಕು? ವೆನ್ ಯು ಆರ್ ಯೂಸಿಂಗ್ ಸೆಂಟೆನ್ಸ್ ವಿತ್ ಪಾಸಿಟಿವ್ ಸೆನ್ಸ್ ಇದ್ದರೆ ಮಾತ್ರ. ನೆಗೆಟಿವ್ ಸೆನ್ಸ್ ಆಗಿದ್ದಾಗ ನೀದರ್ ನಾರನ್ನು ಯೂಸ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಯೂಸ್ ನೀದರ್ ನಾರ್ ಇನ್ ದಟ್ ಕೇಸ್. ಹಾಗಾದರೆ ಲೆಟ್ಸ್ ಮೂವ್ ಆನ್. ಏನಿದೆ ನೋಡಿ, ಬೋತ್ ಮೋಸಿನ್ ಆಸ್ ವೆಲ್ ಆಸ್ ಸಾಜಿದ್ ವರ್ ಪ್ರೆಸೆಂಟ್ ದೇರ್ ಅಂತ ಇದೆ. ಇದು ಇನ್ಕರೆಕ್ಟ್ ಆಗುತ್ತೆ. ಬೋತ್ ಮೋಸಿನ್ ಆ್ಯಂಡ್ ಸಾಜಿದ್ ವರ್ ಪ್ರೆಸೆಂಟ್ ದೇರ್. ಯಾಕೆ, ಏನಾಗ್ತಾಯಿದೆ ಇಲ್ಲಿ? ಏನು ಮಾಡ್ತಾರೆ, ಬೋತ್ ಜೊತೆಗೆ ಅಬೋವ್ ಸೆಂಟೆನ್ಸಲ್ಲಿ ನೋಡಿದ ಹಾಗೆ ಏನು ಮಾಡಿದ್ದಾರೆ, ಬೋತ್ ಜೊತೆಗೆ ಆ್ಯಸ್ ವೆಲ್ ಬಳಸಿದ್ದಾರೆ. ಆ್ಯಸ್ ವೆಲ್ ಬಳಸಬಾರ್ದು, ಅಲ್ಲಿ ಆ್ಯಂಡನ್ನು ಬಳಸಬೇಕು. ಒನ್ ಶುಡ್ ಯೂಸ್ ಆ್ಯಂಡ್ ಹಿಯರ್. ಓಕೆ, ಬೋತ್ ಆಲ್ವೇಸ್ ಗೋಸ್ ವಿತ್ ಯಾವ್ದು ಜೊತೆಗೆ ಹೋಗುತ್ತೆ, ಆ್ಯಂಡ್. ಐ ಥಿಂಕ್ ಯು ಗಾಟ್ ದಿಸ್ ಪಾಯಿಂಟ್. ಇದೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮೂವ್ ಆನ್. ಹಿಸ್ ಹ್ಯಾಂಡ್ಸ್ ನಾರ್ ಹಿಸ್ ಫೇಸ್. ಓಕೆ, ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಟೇಕ್ ನೆಕ್ಸ್ಟ್ ಒನ್ ಇನ್ ರೂಲ್ ನಂಬರ್ 30. ಫಾರ್ ಇಟ್ ವಾಸ್ ಹಾಟ್ ಸೊ ಐ ವೆಂಟ್ ಸ್ವಿಮ್ಮಿಂಗ್ ಅಂತ ಇದೆ. ಹಿಯರ್ ಏನಿದೆ, ಸೋ ಇದನ್ನು ಯಾವಾಗ ಬಳಸ್ತೀರಾ? ಸೋ ಬಳಸೋದಕ್ಕೂ ಕೂಡ ದೇರ್ ಇಸ್ ಎ ಫಿಕ್ಸ್ ಸ್ಟ್ರಕ್ಚರ್ ಇದೆ. ಟು ಆ್ಯಂಡ್ ಟು ಬಳಸ್ತೀವಿ. ಸೋ ಬಳಸಿದಾಗ ದಟ್ಟನ್ನು ಬಳಸ್ತೀವಿ. ಆದರೆ ಇಲ್ಲಿ ಸ್ಟ್ರಕ್ಚರ್ ಸರಿಯಾಗಿ ಫಿಕ್ಸ್ ಆಗಿಲ್ಲ. ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಸೆಂಟೆನ್ಸ್? ಈ ಸೆಂಟೆನ್ಸಲ್ಲಿ ಏನು ಪ್ರಾಬ್ಲಮ್ ಇದೆ?
ಫಾರ್ ಇಟ್ ವಾಸ್ ಹಾಟ್ ಸೊ ಐ ವೆಂಟ್ ಸ್ವಿಮ್ಮಿಂಗ್ ಅಂತ ಇದೆ. ಲೆಟ್ಸ್ ಸಿ ವಾಟ್ ಈಸ್ ದ ಮಿಸ್ಟೇಕ್. ಯಸ್, ಫಾರ್ ಇಟ್ ವಾಸ್ ಹಾಟ್ ಐ ವೆಂಟ್ ಸ್ವಿಮ್ಮಿಂಗ್. ಇದು ಕರೆಕ್ಟ್ ವೇ ಆಫ್ ಡೂಯಿಂಗ್. ಯಾಕಂತಂದರೆ ಸೊ ಬಂದಾಗ ಏನು ತಗೊಳುತ್ತೆ, ಇಟ್ ಯೂಶಲಿ ಟೇಕ್ಸ್ ದಟ್ ಅಂತ ತಗೊಳುತ್ತೆ. ಆ ಸ್ಟ್ರಕ್ಚರಲ್ಲಿ ದಟ್ಟನ್ನು ಬಳಸಿರಲಿಲ್ಲ. ಓಕೆ, ಈ ಸ್ಟ್ರಕ್ಚರಲ್ಲಿ ಫಾರ್ ಇಟ್ ವಾಸ್ ಹಾಟ್ ಐ ವೆಂಟ್ ಸ್ವಿಮ್ಮಿಂಗ್. ಈ ಕಾಮ ಏನು ಮಾಡುತ್ತೆ, ಹಿಯರ್ ದಿಸ್ ಕಾಮ ವರ್ಕ್ಸ್ ಲೈಕ್ ಸೋ ಅಂತ ವರ್ಕ್ ಮಾಡುತ್ತೆ. ಆ ಕೆಲಸವನ್ನು ಅದು ಮಾಡ್ತಾ ಇದೆ. ಆ್ಯಸ್ ಇಟ್ ವಾಸ್ ಹಾಟ್ ಇದರಿಂದ ಐ ವೆಂಟ್ ಸ್ವಿಮ್ಮಿಂಗ್ ಅಂತ ಹೇಳೋದು ಇಟ್ಸ್ ಕ್ವೈಟ್ ಕಾಮನ್. ವೆನ್ ಯು ಯೂಸ್ ದಿಸ್ ಸ್ಟ್ರಕ್ಚರ್, ಈ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡಿದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಆ ಕಾಮ ಏನಿದೆಯಲ್ಲ, ದಟ್ ಕಾಮ ಶೋಸ್ ದಟ್ ದೆರ್ ಈಸ್ ನೋ ನೀಡ್ ಆಫ್ ಸೋ ಹಿಯರ್. ಇಲ್ಲಿ ಸೋ ಅಗತ್ಯ ಇಲ್ಲ ಅಂತ ತೋರಿಸ್ಕೊಡುತ್ತೆ. ಇಟ್ ಶೋಸ್. ಓಕೆ, ವೆನ್ ಯು ಯೂಸ್ ದಿಸ್ ಕಾಮ ಯು ಡು ನಾಟ್ ಟು ಯೂಸ್ ಸೋ. ಟೂ ಕಂಜಕ್ಷನ್ಸ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ದ ಸೇಮ್ ಸೆಂಟೆನ್ಸ್. ಟೂ ಕಂಜಕ್ಷನ್ಸ್ ಅಂತ ಇದೆ, ಟೂ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತಲ್ಲ, ಟೂ ಕಂಜಕ್ಷನ್ಸ್. ಇಲ್ಲಿ ಯಾವ ಕಂಜಕ್ಷನ್ಸ್ ಇದೆ ಹಿಯರ್? ಓಕೆ, ನೋಡೋಣ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೋ ಒಂದಿದೆ, ಹಾಗೆಯೇ ಫಾರ್. ಎರಡೂ ಕೂಡ ಫಾರ್ನ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಕಂಜಕ್ಷನ್ ಆಸ್ ವೆಲ್ ಆಸ್ ಪ್ರಿಪೋಸಿಷನ್ಸು ಕೂಡ ಬಳಸ್ಬೋದು. ನೋಡಿ, ಆಲ್ದೋ ಶಿ ವಾಸ್ ಟಯರ್ಡ್ ಬಟ್ ಶಿ ಸ್ಟಿಲ್ ವೆಂಟ್ ಆನ್ ವರ್ಕಿಂಗ್ ಅಂತದೆ. ಇಲ್ಲಿ ಇನ್ ದಿ ಸೆಂಟೆನ್ಸ್ ಆಲ್ದೋ ಈಸ್ ಡೂಯಿಂಗ್ ದ ಸೇಮ್ ಜಾಬ್ ಲೈಕ್ ಬಟ್ ರೀತಿ ಈ ಕೆಲಸ ಮಾಡ್ತಾ ಇದೆ, ರೈಟ್? ಹಾಗಾಗಿ ಡಬಲ್ ಕಂಜಕ್ಷನ್ಸ್ ರಿಫ್ಲೆಕ್ಟಿಂಗ್ ಸೇಮ್ ಸೆನ್ಸ್ ಅಗತ್ಯ ಇಲ್ಲ. ಆಲ್ದೋ ಆ್ಯಂಡ್ ಬಟ್ ದೇ ವರ್ಕ್ ಅಲೈಕ್. ಹಾಗಾಗಿ ಯು ಡೋಂಟ್ ನೀಡ್ ದೆಮ್ ಇನ್ ಅ ಸಿಂಗಲ್ ಸೆಂಟೆನ್ಸಲ್ಲಿ. ಆಲ್ದೋ ಶಿ ವಾಸ್ ಟಯರ್ಡ್ ಶಿ ಸ್ಟಿಲ್ ವೆಂಟ್ ಆನ್ ವರ್ಕಿಂಗ್. ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. ಓಕೆ, ದಟ್ಸ್ ಇಟ್. ಸರ್, ಇಟ್ಸ್ ಪಾಸ್ಟ್ ಸೆಂಟೆನ್ಸ್ ಸೊ ಆ್ಯಸ್ ರಿಮೂವ್ಡ್ ಬೋತ್. ಓಕೆ, ಯು ಆರ್ ಕಾಮೆಂಟಿಂಗ್. ನನ್ನ ಸರ್ ಏರಿಯಾ 2 ರಿಲೇಟೆಡ್ ಟು ಕ್ಲಾಸ್ ಮಾಡಿ. ಏರಿಯಾ 2 ರಿಲೇಟೆಡ್ ಕ್ಲಾಸ್ ನೋಡಿ. ನಾನು ನಿಮಗೆ ಯಾರು, ಲೆಟ್ ಮಿ ಟೆಲ್ ಯು, ದಿಸ್ ಈಸ್ ಅವರ್ 5th ಗ್ರೂಪ್. ಓಕೆ, 5th ಗ್ರೂಪಲ್ಲಿದ್ದಾಗ ಐ ಹ್ಯಾವ್ ಟೋಲ್ಡ್ ಯು, ಐ ಹ್ಯಾವ್ ಇನ್ಫಾರ್ಮ್ಡ್ ಯು. ನಾನು ಈಗ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ ಇವತ್ತಿನ ಕ್ಲಾಸ್ ಏನಿದೆ, ವಾಟ್ ಈಸ್ ದ ಟುಡೇಸ್ ಕ್ಲಾಸ್ ಅಂತ. ನೋಡಿ, ಆಸ್ ಐ ಪ್ರಾಮಿಸ್ಡ್, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್. ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಫಾರ್ ಮೀ, ಬಟ್ ವಾಟ್ ಈಸ್ ದೇರ್ ಇನ್ ಅವರ್ ಹ್ಯಾಂಡ್, ಲೆಟ್ಸ್ ಫೋಕಸ್ ಆನ್ ದಟ್. ನೀವು ಅಟ್ ದ ಎಂಡ್ ಆಫ್ ದ ಕ್ಲಾಸ್ ಸರ್ ಇದು ಮಾಡಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಡೂ ದಟ್ ಆಲ್ಸೋ. ಓಕೆ, ನೀಡ್ ನಾಟ್ ವರಿ, ಎಲ್ಲದ್ರ ಮೇಲೆ ಮಾಡೋಣ. ಇಲ್ಲಿ 100 ರೂಲ್ಸ್ ಇದೆ. ಅದರಲ್ಲಿ ವಿ ಹ್ಯಾವ್ ಜಸ್ಟ್ ಫಿನಿಶ್ ವಿತ್ 25 ಫಿನಿಶ್ ಮಾಡಿದ್ವಿ. ನೆಕ್ಸ್ಟ್ 2-3 ಕ್ಲಾಸಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಯಾರೆಲ್ಲ ಓಲ್ಡ್ ಬ್ಯಾಚರ್ ಇದ್ದೀರಲ್ಲ, ಈ 85th ಡೇಸ್ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಇದು 86th ಡೇಸಲ್ಲಿ ಈ 3 ವೀಡಿಯೋಸ್ ಬರುತ್ತೆ. ಹಾಗೆ ಅದ್ರ ನೋಟ್ಸ್ ಕೂಡ ಬರುತ್ತೆ. ಇನ್ನು ಮುಂದೆ ಏನು ಮಾಡ್ತಾ ಇರ್ತೀನಿ, ಇಂಥ ಕ್ಲಾಸ್ಗಳನ್ನ ಹೆಚ್ಚು ಮಾಡ್ತಾ ಹೋಗ್ತೀನಿ. ಮತ್ತು ಸರ್ 120 ಡೇಸ್ ನಂತರ ಸ್ಟಿಲ್ ವಿ ವಿಲ್ ಗೋ ಆನ್. ಎಕ್ಸಾಮ್ ಬರೋವರೆಗೂ ಹೆಚ್ಚು ಕ್ಲಾಸ್ಗಳನ್ನ ಕೊಡ್ತಾ ಹೋಗ್ತೀನಿ. ನೀಡ್ ನಾಟ್ ಟು ವರಿ. ಓಕೆ, ಐ ಥಿಂಕ್ ಯು ಗಾಟ್ ದಿಸ್ ಪಾಯಿಂಟ್. ಏನು ಹೇಳುತ್ತೆ ರೂಲ್ಸ್ ಸೇಸ್. ನೆಕ್ಸ್ಟ್ ಹೋಗೋಣ. ಸೆಲ್ಡಮ್ ಐ ಹ್ಯಾಡ್ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್. ದಿಸ್ ಈಸ್ ಇನ್ಕರೆಕ್ಟ್ ಇದೆ. ಸೆಲ್ಡಮ್ ಅಂತಂದರೆ ರೇರ್ಲಿ ಅಂತ. ಇಟ್ ಶೋಸ್ ದ ಮೀನಿಂಗ್ ಆಫ್, ಇಟ್ ಗಿವ್ಸ್ ದ ಮೀನಿಂಗ್ ಆಫ್ ರೇರ್ಲಿ. ಸೆಲ್ಡಮ್ ಐ ಹ್ಯಾಡ್ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್ ಅಂತ. ದೇರ್ ಇಸ್ ಎ ಕರೆಕ್ಷನ್. ಕ್ಯಾನ್ ಎನಿ ಒನ್ ಫ್ರಮ್ ಆಫ್ ದ ಗ್ರೂಪ್ ಟೆಲ್ ದ ಕರೆಕ್ಷನನ್ನು ಹೇಳೋದಕ್ಕಾಗತ್ತಾ? ಎಸ್, ಸೆಲ್ಡಮ್ ಐ ಹ್ಯಾಡ್ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್ ಅಂತ ಇದೆ. ಎಸ್, ಬಟ್ ರಿಮೂವ್. ನಾನು ಹೇಳಿದ ಪಾಯಿಂಟ್ ಅರ್ಥ ಆಯ್ತಲ್ಲ. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು ಸೋ ಮೆನಿ ಕ್ಲಾಸಸ್. ನೀವು ಏನು ಕೊಡ್ತೀರಿ, ನಂಬರ್ ಏನು ಫಿಕ್ಸ್ ಮಾಡಿದ್ದೀವಿ, ವಿ ವಿಲ್ ವರ್ಕ್ ಬಿಯಾಂಡ್ ದಟ್. ಅದಕ್ಕಿಂತ ಹೆಚ್ಚು ಕ್ಲಾಸ್ ಕೊಡ್ತಾ ಹೋಗ್ತೀನಿ. ನೀಡ್ ನಾಟ್ ಟು ವರಿ. ಇದಿಷ್ಟು ಕ್ಲಾಸ್ ಮುಗಿಲಿ. ಲೆಟ್ ಮಿ ಕಂಪ್ಲೀಟ್ ಆಲ್ ದೀಸ್ 3 ಕ್ಲಾಸಸ್, ದೆನ್ ವಿ ವಿಲ್ ಮೂವ್ ಆನ್ ವಿತ್ ಅನದರ್ ಟಾಪಿಕ್. ಓಕೆ, ಯಾರಿಗೂ ಕರೆಕ್ಷನ್ಸ್ ಬಗ್ಗೆ ಗೊತ್ತಾಗಿಲ್ಲ. ಲೆಟ್ಸ್ ಟೇಕ್ ಸೆಲ್ಡಮ್ ಹ್ಯಾಡ್ ಐ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್ ಅಂತ. ಸೆಲ್ಡಮ್ ಏನಾಗುತ್ತೆ, ಸೆಲ್ಡಮ್ ಬಳಸಿದಾಗ ಸಬ್ಜೆಕ್ಟ್ ನಂತರ ಅದರ ಹೆಲ್ಪಿಂಗ್ ವರ್ಬ್, ಈ ಪ್ಯಾಟ್ರನ್ ವರ್ಕ್ ಆಗಲ್ಲ. ಈ ಸೆಲ್ಡಮ್, ವೆನ್ ಯು ಯೂಸ್ ಸೆಲ್ಡಮ್ ಏನು ಬರುತ್ತೆ, ದಿಸ್ ಪ್ಯಾಟ್ರನ್, ಹೆಲ್ಪಿಂಗ್ ವರ್ಬ್, ದೆನ್ ಸಬ್ಜೆಕ್ಟ್ ಆ್ಯಂಡ್ ದ ಫಾಲೋ ಅಪ್ ವರ್ಬ್. ದಿಸ್ ಪ್ಯಾಟ್ರನ್ ವರ್ಕ್ಸ್. ಈ ಪ್ಯಾಟ್ರನ್ ನೆನ್ಪಿಟ್ಕೊಳ್ಳಿ. ಲೆಟ್ಸ್ ಲರ್ನ್ ದ ರೂಲ್. ದ ಸೆಂಟೆನ್ಸ್ ವಿಚ್ ಸ್ಟಾರ್ಟ್ಸ್ ವಿತ್ ಸೆಲ್ಡಮ್, ನೆವರ್,
ಹಾರ್ಡ್ಲಿ, ರೇರ್ಲಿ, ಸ್ಕೇರ್ಸ್ಲಿ. ಟೇಕ್ಸ್ ಆ್ಯನ್ ಇನ್ವರ್ಸ್ ಸ್ಟ್ರಕ್ಚರ್. ನೋಡಿ ಇಲ್ಲಿ ಇನ್ವರ್ಸ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗ್ತಾ ಇದೆ. ಈ ಇನ್ವರ್ಸ್ ಸ್ಟ್ರಕ್ಚರಲ್ಲಿ ಏನು ಮಾಡ್ತಾ ಇದ್ದೀವಿ, ಹಿಯರ್ ವಿ ಆರ್ ಯೂಸಿಂಗ್ ಫಸ್ಟ್ ಏನು ಮಾಡ್ತಾ ಇದ್ದೀವಿ, ಹೆಲ್ಪಿಂಗ್ ವರ್ಬ್. ಓಕೆ, ನೆಕ್ಸ್ಟ್ ಫಾಲೋಸ್ ಅಪ್ ಏನು ಮಾಡ್ತಾ ಇದೆ, ಸಬ್ಜೆಕ್ಟ್ ಬರ್ತಾ ಇದೆ. ಬಟ್ ಕ್ವಶನ್ ವಿ ಆರ್ ನಾಟ್ ಪ್ಲೇಸಿಂಗ್ ಕ್ವಶನ್ ಮಾರ್ಕನ್ನು ಪ್ಲೇಸ್ ಮಾಡ್ತಾ ಇಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸಮ್ಟೈಮ್ಸ್ ನಿಮಗೇನಾಗ್ಬೋದು, ಇದು ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಬೋದು. ವೆನ್ ಎವರ್ ಯೂಸ್ ಸೆಲ್ಡಮ್ನ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಬಳಸಿದಾಗ ದಿಸ್ ರೂಲ್ ಓನ್ಲಿ ಅಪ್ಲೈಸ್. ನೋಡಿ, ಆ್ಯಸ್ ಐ ಟೋಲ್ಡ್ 8:30ಗೆ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ದ ಕ್ಲಾಸ್. 8:30 ಇನ್ ದ ಈವ್ನಿಂಗ್, 8:30ಗೆ ಕ್ಲಾಸನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಅವತ್ತು ಒಂದು ಪಕ್ಷ ಲೈವ್ ಕ್ಲಾಸ್ ಕಂಟಿನ್ಯೂ ಇತ್ತು, ಪಬ್ಲಿಕ್ಗೆ ಮಾಡ್ತಿರೋ ಕ್ಲಾಸ್ ಇತ್ತು ಅಂತಂದರೆ ಆಫ್ಟರ್ ದಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ. ಓಕೆ, ಸೆಲ್ಡಮ್ ಹ್ಯಾಡ್ ಐ ಸೀನ್ ಸಚ್ ಎ ಬ್ಯೂಟಿಫುಲ್ ಸೈಟ್ ಅಂತ. ಓಕೆ, ಇನ್ವರ್ಸ್ ವಿ ಹ್ಯಾವ್ ಟು ಯೂಸ್ ಇನ್ವರ್ಸ್ ಸ್ಟ್ರಕ್ಚರ್ಸನ್ನು ಬಳಸಬೇಕು. ಬಟ್ ಕ್ವಶನ್ ಮಾರ್ಕ್ ಈಸ್ ನಾಟ್ ದೇರ್, ಕ್ವಶನ್ ಮಾರ್ಕ್ ಇರೋಲ್ಲ. ಓಕೆ, ಇನ್ವರ್ಸ್ ಸ್ಟ್ರಕ್ಚರ್ ಈಸ್ ದೇರ್ ಬಟ್ ದೇರ್ ಈಸ್ ನೋ ಕ್ವಶನ್ ಮಾರ್ಕ್. ಯು ನೀಡ್ ನಾಟ್ ಟು ಪ್ಲೇಸ್ ದ ಕ್ವಶನ್ ಮಾರ್ಕ್. ಓಕೆ, ನೋಡೋಣ. ನೆವರ್ ಹೀ ಹ್ಯಾಸ್ ಡನ್ ಅ ಸಿಂಗಲ್ ಹೌಸ್ ಹೋಲ್ಡ್ ವರ್ಕ್ ಅಂತ. ಇಲ್ಲಿ ಕೂಡ ಸೆಂಟೆನ್ಸ್ ಯಾವುದರಿಂದ ಬರ್ತಾ ಇದೆ, ಇಟ್ ಈಸ್ ಓಪನಿಂಗ್ ವಿತ್ ನೆವರ್. ಈ ನೆವರ್ ಜೊತೆಗೆ ಓಪನ್ ಆದಾಗ ಏನು ಮಾಡಬೇಕು, ಇನ್ವರ್ಸ್ ಆಗಿ ಬಳಸಬೇಕಾಗತ್ತೆ. ಎಸ್, ನೆವರ್ ಹ್ಯಾಸ್ ಹೀ ಡನ್ ಅ ಸಿಂಗಲ್ ಹೌಸ್ ಹೋಲ್ಡ್ ವರ್ಕ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. ಓಕೆ, ನೆಕ್ಸ್ಟ್ ನೋಡಿ, ನಮ್ಮ ಸುಮಾರು 300 ಮೆಂಬರ್ಸ್ ಇದ್ದೀರಾ, ಬಟ್ ಓನ್ಲಿ ಫ್ಯೂ ಮೆಂಬರ್ಸ್ ಹ್ಯಾವ್ ಜಾಯಿಂಟ್. ಓಕೆ, ನೆಕ್ಸ್ಟ್ ಟೈಮ್ ನಾನು ಕ್ಲಾಸನ್ನು ಫಿಕ್ಸ್ ಮಾಡಿ ಅನೌನ್ಸ್ ಮಾಡಿ ಐ ಹ್ಯಾವ್ ಇನ್ಫಾರ್ಮ್ಡ್ ಯು ಅರ್ಲಿಯರ್. ಬಹುತೇಕ ಭಾಳಷ್ಟು ಮೆಂಬರ್ಸ್ ಏನು ಮಾಡ್ತಾ ಇದ್ದಾರೆ, ಐ ಡೋಂಟ್ ನೋ, ಅವ್ರಿಗೆ ಕ್ಲಾಸ್ ರೀಚ್ ಆಗ್ತಾಯಿದೆ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಲೆಟ್ ಮಿ ಸಿ. ಅವೇ ಕಲಿಕ್ ವೆಂಟ್ ಟು ಕರ್ಬಾಲ. ಅವೇ ಕಲಿಕ್ ವೆಂಟ್ ಟು ಕರ್ಬಾಲ. ಇಟ್ಸ್ ಇನ್ಕರೆಕ್ಟ್. ಯಾಕೆ, ವೈ ಇಟ್ಸ್ ಇನ್ಕರೆಕ್ಟ್? ಕ್ಯಾನ್ ಯು ಪ್ರಿಡಿಕ್ಟ್? ಕ್ಯಾನ್ ಯು ಗೆಸ್ ಇಟ್ ಔಟ್? ಕ್ಯಾನ್ ಯು ಡಿಶ್ ಇಟ್ ಔಟ್? ನೋ ಪ್ರಾಬ್ಲಮ್ ಅಟ. ಅವೇ ವೆಂಟ್ ಕಲಿಕ್ ಟು ಕರ್ಬಾಲ ಏನಿದೆ, ಇಲ್ಲಿ ಕೂಡ ಸ್ಟ್ರಕ್ಚರ್ ಏನು ಮಾಡುತ್ತೆ, ದಿಸ್ ಅವೇ ಟೇಕ್ಸ್ ಇನ್ವರ್ಸ್ ಸ್ಟ್ರಕ್ಚರ್ ತೊಗೊಳ್ತಾ ಇದೆ. ಫಸ್ಟು ವರ್ಬ್ ದೆನ್ ಫಾಲೋಅಪ್ಸ್ ಆಫ್ ಸಬ್ಜೆಕ್ಟ್ ತೊಗೊಳ್ತಾ ಇದೆ. ದಿಸ್ ಈಸ್ ಆಲ್ಸೋ ಟೇಕಿಂಗ್ ಇನ್ವರ್ಸ್. ಹಾಗಾದರೆ ದೇರ್ ಇಸ್ ಎ ಟ್ವಿಸ್ಟ್ ಈಸ್ ದೇರ್. ನೋಡೋಣ. ಇನ್ವರ್ಷನ್ ಈಸ್ ಆಲ್ಸೋ ಯೂಸ್ಡ್ ಇನ್ ಅ ಸೆಂಟೆನ್ಸ್ ವಿಚ್ ಸ್ಟಾರ್ಟ್ಸ್ ವಿತ್ ಹಿಯರ್, ದೇರ್, ಅವೇ, ಔಟ್, ಅಪ್, ಇಂಡೋರ್ ಆರ್ ಔಟ್ಡೋರ್. ಓಕೆ, this is very very important one. Here, there, away, out, up, indoor or outdoor. ಏನಿದೆ, when sentence starts with these things ಏನಾಗುತ್ತೆ, then the verb comes first, then the auxiliary verb. You have to remember these kind of things. What happened sir? What do you mean what happened sir? I don't think any problem here. Okay, recommended bite is lower than recommended bite rate. Okay, be recommended streams to 1 kbps. Is any problem? Can't you see? ನಿಮಗೆ ಕಾಣಿಸ್ತಾ ಇಲ್ವಾ? No problem. I think no problem is there. It's past two sentence. Remove both. Okay, problem ಏನಿಲ್ಲ. ಹನುಮಂತ್ ಹಣ್ಣುವರ್, I think, are you getting the classes or not? Sir, it's again and again revolve. ಇದನ್ನು ಬಫರಿಂಗ್, ವಿ ಕಾಲ್ ಇಟ್ ಆಸ್ ಎ ಬಫರಿಂಗ್ ಅಂತ ಹೇಳ್ತೀವಿ. ದೀಸ್ ಕ್ವೈಟ್ ಕಾಮನ್ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾವು ವೇರ್ ವಿ ಆರ್ ವರ್ಕಿಂಗ್, ಏನು ವರ್ಕ್ ಮಾಡ್ತಾ ಇದ್ದೀವಿ, ಹಿಯರ್ ದ ಸ್ಪೀಡ್ ಆಫ್ ದ ಇಂಟರ್ನೆಟ್ ಈಸ್ ನಾಟ್ ಸೋ ಹೈ. ಹಾಗಾಗಿ ದಿಸ್ ಬಫರಿಂಗ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ನೀವೇನು ಮಾಡಬೇಕು, ಅಗೇನ್ ರೀಕನೆಕ್ಟ್. ವಿಡಿಯೋ ಸ್ಟಾಪ್ ಆಗ್ತಾ ಇದೆ. ಎಸ್, ದೇರ್ ಇಸ್ ಅ ಲಿಟ್ಲ್ ಪ್ರಾಬ್ಲಮ್. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಟ್ಸ್ ಟೇಕ್ ದಿಸ್ ಒನ್. ವಿಡಿಯೋ ಸ್ಟಾಪ್ ಆಗಿದೆ. ನೀವು ಒಂದು ಯಾರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಯು ಕ್ಯಾನ್ ಡೂ ಒನ್ ಥಿಂಗ್. ಏನು ಮಾಡ್ಬೋದು ಅಂತಂದರೆ, ಅಗೇನ್ ಆಫ್ಟರ್ ಫಿನಿಶಿಂಗ್ ದ ಕ್ಲಾಸ್ ಮತ್ತೊಮ್ಮೆ ಆ ವಿಡಿಯೋನ ನೋಡಿ. ನೀಡ್ ನಾಟ್ ಟು ವರಿ, ನಥಿಂಗ್ ವಿಲ್ ಹ್ಯಾಪನ್. ಹಾಗಾಗಿ ನೆಕ್ಸ್ಟ್ ಟೈಮ್ ನಾವು ಏನು ಮಾಡ್ತೀವಿ, ಹೈ ಸ್ಪೀಡ್ ಇಂಟರ್ನೆಟ್ ತೊಗೊಳ್ತೀವಿ. ಓಕೆ, ಐ ಥಿಂಕ್ ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಲೆಟ್ಸ್ ಮೂವ್ ಆನ್. ಇದ್ರದ್ದು ಅಪ್ಲೋಡ್ ಕೂಡ ಮಾಡ್ತೀನಿ, ವಿಡಿಯೋದು ಅಪ್ಲೋಡ್ ಮಾಡಿರ್ತೀನಿ. ಯಾವುದೂ ತೊಂದರೆ ಆಗಲ್ಲ. ಅದನ್ನು ಕೂಡ ಫಾಲೋ ಅಪ್, ಅದು ಕೂಡ ನಿಮ್ಮ ಗ್ರೂಪಲ್ಲಿ ಸಿಗುತ್ತೆ. ಲೆಟ್ಸ್ ಗೋ ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಆನ್.
ದೇರ್ ಶಿ ಗೋಸ್ ಏನಿದೆ ಇಟ್ ಶುಡ್ ಬಿ ದೇರ್ ಗೋಸ್ ಶಿ ಆಗಬೇಕು. ದೇರ್ ಗೋಸ್ ಶಿ ಇಸ್ ದ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. ಓಕೆ, ದೇರ್ ಗೋಸ್ ಶಿ. ಹೌ ಮೆನಿ ಆಫ್ ಯು ಡಿಡ್ ಅಂಡರ್ಸ್ಟ್ಯಾಂಡ್ ದಿಸ್? ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಯಾಕಂದರೆ ಗೆಟ್ಟಿಂಗ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಪ್ರೊನೌನ್ಸ್ಗೆ ರಿಲೇಟೆಡ್ ಆಗಿರುವಂಥ ಕ್ಲಾಸ್, ವೆರಿ 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 ವೈಟಲ್ ಕ್ಲಾಸ್. ಯಾಕಂತಂದರೆ ವೆನ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಯು ಕ್ಯಾನ್ ಟ್ಯಾಕಲ್ ಎನಿ ಕ್ವಶನ್ಸ್. ಯಾವುದೇ ಕ್ವಶನ್ಸನ್ನು ಕೂಡ ಟ್ಯಾಕಲ್ ಮಾಡ್ಬೋದು. ಅವರು IAS ಲೆವೆಲ್ ಕ್ವಶನ್ಸ್ ಇರಲಿ, ಯು ಶುಡ್ ನೋ ದೀಸ್ ರೂಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ಸ್ ದೀಸ್ ಆರ್. ನೆಕ್ಸ್ಟ್ ಹೋಗೋಣ, ಲೆಟ್ಸ್ ಗೋ ಇನ್ ರೂಲ್ ನಂಬರ್ 33. ಏನಿದೆ? ರೋಸಸ್ ಬ್ಲಾಸಮ್ಡ್ ಇನ್ ದಿ ಸ್ಪ್ರಿಂಗ್ ಅಂತ ಇದೆ. ಐ ಡೋಂಟ್ ಫೈಂಡ್ ಎನಿ ಮಿಸ್ಟೇಕ್ಸ್ ಇನ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸಲ್ಲಿ ಯಾವುದೇ ಮಿಸ್ಟೇಕ್ಸ್ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಕ್ಯಾನ್ ಯು ಫೈಂಡ್ ಎನಿ ಒನ್? ರೋಸಸ್ ಬ್ಲಾಸಮ್ಡ್ ಇನ್ ದಿ ಸ್ಪ್ರಿಂಗ್ ಅಂತ ಇದೆ. ಓಕೆ, ಕ್ಯಾನ್ ಯು ಫೈಂಡ್ ಎನಿ? ನೋ? ಯಸ್, ದೇರ್ ಇಸ್ ಎ ರೂಲ್ ಹೇಳುತ್ತೆ. ಏನು ರೂಲ್ ಹೇಳುತ್ತೆ ನೋಡಿ. ಅರ್ಲಿ ಮೀನ್ಸ್ ಜಸ್ಟ್ ಆಫ್ಟರ್ ದ ಬಿಗಿನಿಂಗ್ ಆಫ್ ಎನಿಥಿಂಗ್. ಸೂನ್ ಮೀನ್ಸ್ ಜಸ್ಟ್ ಆಫ್ಟರ್ ದ ಪಾಯಿಂಟ್ ಆಫ್ ಟೈಮ್ ಅಂತ ಇದೆ. ದ ರೋಸಸ್ ಬ್ಲಾಸಮ್ಡ್ ಇನ್ ದಿ ಸ್ಪ್ರಿಂಗ್ ಅಂತ, ಇದಕ್ಕೆ ನಿಮಗೆ ಐಡಿಯಾ ಕ್ಲಿಯರ್ ಆಗಲಿಲ್ಲ. ನೋಡೋಣ. ರೋಸಸ್ ಬ್ಲಾಸಮ್ಡ್ ಅರ್ಲಿ ಇನ್ ದಿಸ್ ಸ್ಪ್ರಿಂಗ್. ಇಲ್ಲಿ ಇನ್ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯು ಡೋಂಟ್ ನೀಡ್. ಲೆಟ್ಸ್ ಟೇಕ್ ದ ರೂಲ್ ಇನ್. ಅರ್ಲಿ ಮೀನ್ಸ್, ಅರ್ಲಿ ಅಂದ್ರೇನು? ಜಸ್ಟ್ ಆಫ್ಟರ್ ಬಿಗಿನಿಂಗ್ ಆಫ್ ಎನಿಥಿಂಗ್. ಸ್ಪ್ರಿಂಗ್ ಬಿಗಿನ್ ಆಯಿತು, ಹಾಗೆ ಬ್ಲಾಸಮಿಂಗ್ ಆಫ್ ಫ್ಲವರ್ಸ್ ಸ್ಟಾರ್ಟೆಡ್. ಹಾಗಾದರೆ ಬೋತ್ ಗೋ ಟುಗೆದರ್. ಇಂಥ ಟೈಮಲ್ಲಿ ಏನು ಬಳಸಬೇಕಾಗುತ್ತೆ? ಯು ಹ್ಯಾವ್ ಟು ಯೂಸ್ ಅರ್ಲಿ ಹಿಯರ್, ನಾಟ್ ಇನ್. ಇಲ್ಲಿ ಇಟ್ಸ್ ನಾಟ್ ಎ ಕರೆಕ್ಟ್ ವೇ. ಬಟ್ ಯು ನೆವರ್ ರಿಯಲೈಸಸ್. ಇಂಥ ಪಾಯಿಂಟ್ಸ್ಗಳನ್ನ ತುಂಬ ರಿಯಲೈಸ್ ಮಾಡ್ಕೊಳ್ಳೋದು ವೆರಿ ಡಿಫಿಕಲ್ಟ್. ಆ್ಯಂಡ್ ರೀಕಾಲಿಂಗ್ ದೆಮ್ ಕರೆಕ್ಟ್ ಟೈಮ್ ಅಂತ ಪ್ರೆಸೆಂಟ್ ಟೈಮಲ್ಲಿ ರೀಕಾಲ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್. ತುಂಬ ಟೈಮ್ ಈ ವಿಡಿಯೋನ ರಿವಿಷನ್ ಮಾಡ್ಕೊಳ್ಳಿ. ಇದ್ರದ್ದು ಒಂದು ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಯಾರಿಗಾದ್ರು ಪ್ರಾಬ್ಲಮ್ ಆಗಿದೆ, ಇದ್ರದ್ದು ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿ ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ, ರೋಸಸ್ ಬ್ಲಾಸಮ್ಡ್ ಇನ್ ದಿ ಸ್ಪ್ರಿಂಗ್. ಇಲ್ಲೇನಾಗಬೇಕು? ರೋಸಸ್ ಬ್ಲಾಸಮ್ಡ್ ಅರ್ಲಿ ದಿ ಸ್ಪ್ರಿಂಗ್ ಆಗಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಿಕ್ಲಿ ವಿ ಗಾಟ್ ಟು ನೋ ಹಿಸ್ ರಿಯಾಲಿಟಿ ಅಂತದೆ. ಸೂನ್ ವಿ ಗಾಟ್ ಟು ನೋ ಹಿಸ್ ರಿಯಾಲಿಟಿ. ದಿಸ್ ಇಸ್ ಅ ರೈಟ್ ವೇ. ಇಲ್ಲಿ ಯಾವುದರ ಅಗತ್ಯ ಇಲ್ಲ. ವಿ ಡಿ ನಾಟ್ ಟು ಯೂಸ್ ಕ್ವಿಕ್ಲಿ. ಕ್ವಿಕ್ಲಿಯನ್ನು ಬಳಸೋ ಅಗತ್ಯ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ ಲೆಟ್ಸ್ ಟೇಕ್ ಇನ್ ರೂಲ್ ನಂಬರ್ 34. ಏನಿದೆ? ವಾಟ್ ಈಸ್ ದೇರ್? ಪ್ರೆಸೆಂಟ್ಲಿ ಹೀ ಈಸ್ ಇನ್ ದ ರೂಮ್ ಅಂತ ಇದೆ. ಪ್ರೆಸೆಂಟ್ಲಿ ಹೀ ಈಸ್ ಇನ್ ದ ರೂಮ್. ಇಲ್ಲೂ ಕೂಡ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಏನು ಕಾಣಿಸ್ತಾ ಇಲ್ಲ. ಹಾಗಾದರೆ ಎಲ್ಲಿ ಮಿಸ್ಟೇಕ್ ಇರ್ಬೋದು? ಈ ಪ್ರೆಸೆಂಟ್ಲಿಲಿ ಮಿಸ್ಟೇಕ್ ಇರ್ಬೋದಾ? ಈಸ್ ದೇರ್ ಎನಿ ಮಿಸ್ಟೇಕ್? ಲೆಟ್ಸ್ ಸಿ. ರೂಲ್ ನೋಡಿ, ಅಟ್ ಪ್ರೆಸೆಂಟ್. ಜಸ್ಟ್ ಪ್ರೆಸೆಂಟ್ಲಿ ಬಳಸೋ ಹಾಗಿಲ್ಲ ಅಂತೆ. ಯು ಹ್ಯಾವ್ ಟು ಯೂಸ್ ಅಟ್ ಪ್ರೆಸೆಂಟ್. ಯು ಹ್ಯಾವ್ ಟು ಯೂಸ್ ಅಟ್ ಪ್ರೆಸೆಂಟ್. ಯಾಕೆ ಈ ದಿಸ್ ರೂಲ್? ಆದರೆ ಯಾಕೆ ಈ ಅಡೋರ್ಬನ್ನು ವಿ ಡಿ ನಾಟ್ ಇಲ್ಲಿ ಅಡೋರ್ಬ್ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ. ಏನಿದೆ ನೋಡೋಣ. ಅಟ್ ಪ್ರೆಸೆಂಟ್ ಮೀನ್ಸ್ ಅಟ್ ದಿಸ್ ಮೂಮೆಂಟ್, ಆ್ಯಂಡ್ ಇಟ್ ಈಸ್ ಯೂಸ್ಡ್ ವಿತ್ ಪ್ರೆಸೆಂಟ್ ಟೆನ್ಸ್. ಓಕೆ, whereas presently and shortly are used for future action, generally used with future indefinite tense ಅಂತ. ಅಂದರೆ ಈ ಪ್ರೆಸೆಂಟ್ಲಿ ಅನ್ನುವಂಥ ಈ ವರ್ಡನ್ನು ಇಟ್ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಫ್ಯೂಚರ್ ಟೆನ್ಸ್ ಜೊತೆಗೆ ಯೂಸ್ ಮಾಡ್ತಾರೆ. ವಿ ಹ್ಯಾವ್ ಟು ಯೂಸ್ ಇಟ್ ವಿತ್ ಫ್ಯೂಚರ್ ಟೆನ್ಸ್, ರೈಟ್? ಹಾಗಾಗಿ ಈ ಅಟ್ ಪ್ರೆಸೆಂಟನ್ನು ವಿ ಯೂಸ್ ಇಟ್ ವಿತ್ ಯಾವುದ್ರ ಜೊತೆಗೆ ಯೂಸ್ ಮಾಡ್ತೀವಿ? ವಿ ಯೂಸ್ ಇಟ್ ವಿತ್ ಪ್ರೆಸೆಂಟ್ ಟೆನ್ಸ್ ಜೊತೆಗೆ ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸಿಗೆ ಬಳಸ್ತೀವಿ. ಹಾಗೆ ಈ ಪ್ರೆಸೆಂಟ್ಲಿ ಆ್ಯಂಡ್ ದ ಒನ್ ಮೋರ್ ವರ್ಡ್ ಶಾರ್ಟ್ಲಿ, ಇವುಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಬೋತ್ ಆಫ್ ದೀಸ್ ಥಿಂಗ್ಸ್ ಆರ್ ಯೂಸ್ಡ್ ವಿತ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಜೊತೆಗೆ ಬಳಸ್ತಾರೆ. ಹಾಗಾದರೆ ಹೆಂಗೆ ಇರಬೇಕು ಸೆಂಟೆನ್ಸು? ಪ್ರೆಸೆಂಟ್ಲಿ ಹಿ ವಿಲ್ ಬಿ ಇನ್ ಹಿಸ್ ರೂಮ್ ಆಗಬೇಕಾಗಿತ್ತು. ಓಕೆ, ಐ ಥಿಂಕ್ ಯು ಗಾಟ್ ದಿಸ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್. ಇಲ್ಲಿ ಎಕ್ಸಾಂಪಲ್, ಫಾಲೋ ಅಪ್ ಎಕ್ಸಾಂಪಲ್ ನೋಡೋಣ. ಹಿ ವಿಲ್ ಅರೈವ್ ಇನ್ ಶಾರ್ಟ್ ಟೈಮ್ ಅಂತ ಇದೆ. ಇಲ್ಲೇನಬೇಕು? ಹಿ ವಿಲ್ ಅರೈವ್ ಶಾರ್ಟ್ಲಿ. ನೋಡಿ, ಇನ್ ಆ ಶಾರ್ಟ್ ಟೈಮ್ ಬಳಸಬಾರ್ದು. ಯು ಹ್ಯಾವ್ ಟು ಯೂಸ್ ಯಾವುದನ್ನು ಬಳಸಬೇಕು? ಶಾರ್ಟ್ಲಿ. ಬಟ್ ವಿ ನೆವರ್ ಗೆಟ್ ಟು ದೀಸ್ ಥಿಂಗ್ಸ್. ಇಂಥ ಮೈನ್ಯೂಟ್ ಡೀಟೇಲ್ಸನ್ನು ನಾವೇನು ಮಾಡ್ತೀವಿ? ವಿ ನೆಗ್ಲೆಕ್ಟ್ ದೆಮ್.
ನಾವು ಅದ್ರ ಮೇಲೆ ಫೋಕಸ್ ಮಾಡಲ್ಲ ಆ್ಯಂಡ್ ವಿ ಫೀಲ್ ದ್ಯಾಟ್ ಓ ವಿ ನೋ ಅ ಲಾಟ್ ಆಫ್ ಥಿಂಗ್ಸ್, ನನಗೆ ತುಂಬಾ ಗೊತ್ತಿದೆ, ಐ ನೋ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಗ್ರಾಮರ್, ನೋ ಬಡಿ ಕ್ಯಾನ್ ಟಚ್ ಮೈ ನಾಲೆಜ್. People keep on saying this, but when you know these kind of things, it will help you and it will help you to score more marks and gain mastery on language. Okay, next ನೋಡೋಣ. They had gone a week ago ಅಂತ ಇದೆ. They had gone a week ago. ಇಲ್ಲಿ ಯಾವುದು ಇನ್ಕರೆಕ್ಟ್ ಇದೆ? ಇಲ್ಲಿ ಆ ವೀಕ್ ಎಗೋ ಶೋಸ್ ಪಾಸ್ಟ್ ಟೆನ್ಸನ್ನು ತೋರಿಸ್ತಾ ಇದೆ. ಓಕೆ, ಹಾಗೆಯೇ ದೇ ಹ್ಯಾಡ್ ಗಾನ್ ಇದು ಪಾಸ್ಟ್ ಪರ್ಫೆಕ್ಟ್ ಅಂತ ತೋರಿಸ್ತಾ ಇದೆ. ಹಿಯರ್ ಅ ವೀಕ್ ಅಗೋ ಈಸ್ ಎನ್ ಇಂಡಿಕೇಟರ್ ಆಫ್ ದ ಪಾಸ್ಟ್ ಟೆನ್ಸ್. ಓಕೆ, ಪ್ರಾಬ್ಲಮ್ ಐ ಡೋಂಟ್ ಫೈಂಡ್ ಎನಿ ಪ್ರಾಬ್ಲಮ್. ವೆದರ್ ದೆರ್ ಇಸ್ ಅ ಟೆನ್ಸ್ ಪ್ರಾಬ್ಲಮ್ ಇದೆಯಾ? ಲೆಟ್ಸ್ ಸಿ. ನೋಡಿ, ಎಸ್ ದೆರ್ ಇಸ್ ಅ ಟೆನ್ಸ್ ಪ್ರಾಬ್ಲಮ್. ಏನಿದೆ? ಪರ್ಫೆಕ್ಟ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡೋ ಜಾಗದಲ್ಲಿ, ಯಾಕಂದರೆ ಆಲ್ರೆಡಿ ಆ್ಯಕ್ಷನ್ ಹ್ಯಾಸ್ ಹ್ಯಾಪನ್ಡ್, ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ. ನೋಡಿ ಭುವನೇಶ್ವರಿ ಮೇಡಮ್, ಎವ್ರಿಥಿಂಗ್ ಇಂಪಾರ್ಟೆಂಟ್ ಅಂತಂದರೆ ಎಕ್ಸಾಮಿನರ್ ಯಾವುದನ್ನು ಕೇಳ್ತಾನೆ ಅನ್ನೋದ್ರ ಬಗ್ಗೆ ಐ ಆಮ್ ನಾಟ್ ಅವೇರ್. ಓಕೆ, ನನಗೆ ಗೊತ್ತಿಲ್ಲ. ಹಾಗೆಯೇ ಎಕ್ಸಾಮಲ್ಲಿ ಯಾವ ಕ್ವಶನ್ ಸೆಟ್ ಆಗುತ್ತೆ ಐ ಡೋಂಟ್ ನೋ. ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳೋದು ಅಗೇನ್ ಏನಾಗುತ್ತೆ, ಇಟ್ ಶೋಸ್, ಏನು ಶೋಸ್ ತೋರಿಸುತ್ತೆ ಅಂದರೆ ಯು ಆರ್ ನಾಟ್ ರೆಡಿ ಟು ಲರ್ನ್ ಎವ್ರಿಥಿಂಗ್. ನೀವು ಎಲ್ಲದೂ ಕಲಿಯೋದಕ್ಕೆ ರೆಡಿ ಇಲ್ಲ. ಯು ಆರ್ ಹಿಯರ್ ಟು ಲರ್ನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂದಾಗ ಅಗೇನ್ ದೇರ್ ಇಸ್ ಎ ಪ್ರಾಬ್ಲಮ್. ಆ ಮೈಂಡ್ ಸೆಟ್ ಏನಿದೆ, ಟ್ರೈ ಟು ಚೇಂಜ್ ದಟ್ ಮೈಂಡ್ ಸೆಟ್, ದಟ್ ವಿಲ್ ಹೆಲ್ಪ್ ಯು. ಎಲ್ಲದನ್ನು ಕಲಿಯೋ ಪ್ರಯತ್ನ ಮಾಡಿ. ಯಾವ್ದು ಎಕ್ಸಾಂಪಲ್ ಬಂದರೂ ಯು ಆರ್ ಗೋಯಿಂಗ್ ಟು ಬಿ ರೆಡಿ. ಒಬ್ಬ ಕೋಚ್ ಏನು ಹೇಳೋಕ್ಕೆ ಸಾಧ್ಯ? ಈ ಬಾಲ್ನೇ ಬೌಲರ್ ಹಾಕ್ತಾನೆ, ನೀನು ಆ ಬೋಲಿಗೆ ರೆಡಿ ಆಗಪ್ಪ ಅಂತ ಹೇಳೋದಕ್ಕಾಗತ್ತಾ? ನೋ. ಓಕೆ, ಇಲ್ಲಿ ಹ್ಯಾಡ್ ಗಾನ್ ಇದೆ, ಇದು ಇಟ್ಸ್ ಅ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಲ್ರೆಡಿ ಕಂಪ್ಲೀಟೆಡ್ ಆ್ಯಕ್ಷನ್ ತೋರಿಸೋದಕ್ಕೆ ಇಟ್ಸ್ ನಾಟ್ ಆಫ್ ನೋ ಯೂಸ್. ಆ ಸಂದರ್ಭದಲ್ಲಿ ಯು ಹ್ಯಾವ್ ಟು ಯೂಸ್ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್. ಏನು? ಅಗೋ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಅ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್. ಈ ಅಗೋನ ನಾವು ಯಾವಾಗಲೂ ಎದ್ರ ಜೊತೆಗೆ ಯೂಸ್ ಮಾಡ್ತೀವಿ? ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ ಜೊತೆಗೆ ಯೂಸ್ ಮಾಡ್ತೀವಿ. ಓಕೆ ಓಕೆ, ಯಾವಾಗಲೂ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಜೊತೆಗೆ ಯೂಸ್ ಮಾಡಲ್ಲ. ಇಫ್ ಅಗೋ ಈಸ್ ಯೂಸ್ಡ್ ಇನ್ ಅ ಸೆಂಟೆನ್ಸ್ ದೆನ್ ದ ಸೆಂಟೆನ್ಸ್ ಮಸ್ಟ್ ಬಿ ಇನ್ ದ ಪಾಸ್ಟ್ ಇಂಡೆಫಿನೆಟ್. ಎಗೋ ಅನ್ನೋವಂಥ ಈ ನೀವು ವರ್ಡನ್ನು ಯೂಸ್ ಮಾಡಿದಾಗ ನೀವು ಯಾವಾಗಲೂ ಏನು ಯೂಸ್ ಮಾಡಬೇಕು? ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಪಾಸ್ಟ್ ಪರ್ಫೆಕ್ಟಲ್ಲಿ ಇರೋ ಅಗತ್ಯ ಇಲ್ಲ. ಓಕೆ, ಐ ಥಿಂಕ್ ಯು ಗಾಟ್ ದ ಪಾಯಿಂಟ್. ನಿಮಗೆಲ್ಲ ಪಾಯಿಂಟ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮೂವ್ ಹೋಗೋಣ. ನೋಡಿ, ಹಿ ಹ್ಯಾಸ್ ಕಮ್ ಅ ಮಂತ್ ಎಗೋ ಅಂತದೆ. ಹ್ಯಾಸ್ ಕಮ್ ಅಗೇನ್ ಇಲ್ಲಿ ಏನು ಮಾಡಿದ್ದಾರೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಿದ್ದಾರೆ. ಆ್ಯಸ್ ಎ ಟೋಲ್ಡ್, ಅಗೋ ಇಟ್ಸ್ ಇಂಡಿಕೇಟ್ಸ್. ಏನೇನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಸಮಥಿಂಗ್ ಹ್ಯಾಪನ್ಡ್ ಅರ್ಲಿಯರ್, ಇನ್ ದ ಪಾಸ್ಟಲ್ಲಿ ಆಗಿದ್ದರ ಬಗ್ಗೆ ಹೇಳುತ್ತೆ. ಹಾಗಾಗಿ ಇಟ್ ಶುಡ್ ಬಿ ಕೇಮ್ ಇರಬೇಕು. ನೋಡಿ, ಸೆಂಟೆನ್ಸ್ ಕಂಪ್ಲೀಷನ್ ಒಂದೇ ಅಂದ್ಕೊಳ್ರಿ. ಸೆಂಟೆನ್ಸ್ ಕಂಪ್ಲೀಷನ್ ಒಂದು ಸೆಂಟೆನ್ಸ್ ಕೊಡ್ತಾರೆ, ಬ್ಲ್ಯಾಂಕನ್ನು ಕೊಡ್ತಾರೆ. ಆ ಬ್ಲ್ಯಾಂಕಲ್ಲೂ ಕೂಡ ನೀವು ರೂಲನ್ನು ಯುಟಿಲೈಸ್ ಮಾಡಬೇಕು. ಆ ರೂಲನ್ನು ಅಪ್ಲೈ ಮಾಡಿ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಆಮೇಲೆ ಕ್ಲೋಸ್ ಟೆಸ್ಟಲ್ಲಿ ಕೂಡ ಕೇಳ್ತಾರೆ. ಇವತ್ತು ಕಲಿಸ್ತಿರೋದು ಎಲ್ಲಿ ಬೇಕಾದರೂ ಬರುತ್ತೆ, ಇಷ್ಟೇ ಮಾರ್ಕ್ಸಿಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ ನಿಮಗೆ ಕ್ವಶನ್ ಪೇಪರ್ ನೋಡೋದು. ವೆನ್ ಯು ಕಮ್ ಟು ನೋ ದ ಕ್ವಶನ್ ಪೇಪರ್ನ ಮುಂದೆ ಸಾಲ್ವ್ ಮಾಡಿದ್ದೀನಿ. ಯಾರು ಬಿಗಿನರ್ಸ್, ಹೊಸ್ದಾಗಿ ಜಾಯ್ನ್ ಆಗಿರೋರಿಗೆ, ಆಲ್ರೆಡಿ ನಮ್ಮ ಬ್ಯಾಚಲ್ಲಿ ಇರೋರಿಗೆ ಹ್ಯಾವ್ ಸಾಲ್ವ್ಡ್ ದೋಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಅವ್ರಿಗೆ ಗೊತ್ತಿದೆ. ಓಕೆ, ದೋಸ್ ವಿಲ್ ಕಮ್ ಅಗೇನ್. ಓಕೆ, ನೆಕ್ಸ್ಟ್ ಹೋಗೋಣ. ಏನಿದೆ? ಶಿ ಹ್ಯಾಸ್ ಈಟನ್ ಹಾರ್ಡ್ ಎನಿಥಿಂಗ್ ಟುಡೇ. ಶಿ ಹ್ಯಾಸ್ ಈಟನ್ ಹಾರ್ಡ್ಲಿ ಬರಬೇಕು. ಐ ಥಿಂಕ್ಸ್ ಹಿಯರ್ ಒನ್ ಶುಡ್ ಯೂಸ್ ಹಾರ್ಡ್ಲಿ ಬರಬೇಕು ಅಂತ ಐ ಥಿಂಕ್. ಶಿ ಹ್ಯಾಸ್ ಈಟನ್ ಹಾರ್ಡ್ ಎನಿಥಿಂಗ್ ಟುಡೇ. ನೋಡೋಣ, ಲೆಟ್ಸ್ ಸಿ ವಾಟ್ ಈಸ್ ದೇರ್ ಇನ್ ದ ರೂಲ್. ಎಸ್, ನೋಡಿ, ಹಾರ್ಡ್ಲಿ ಏನಾಗುತ್ತೆ? ಹಾರ್ಡ್, ಹಿ ವರ್ಕ್ಸ್ ಹಾರ್ಡ್ ಅಂತಂದರೆ ಇಟ್ ಗಿವ್ಸ್ ದ ಪಾಸಿಟಿವ್ ಸೆನ್ಸನ್ನು ಕೊಡುತ್ತೆ. ಹಿ ವರ್ಕ್ಸ್ ಹಾರ್ಡ್ ಅಂದರೆ ಹಿ ವರ್ಕ್ಡ್ ಅ ಲಾಟ್ ಅಂತ ಅರ್ಥ. ಹಿ ವರ್ಕ್ಸ್ ಹಾರ್ಡ್ಲಿ ಅಂತಂದರೆ he worked very less ಅಂತ. ಹಾರ್ಡ್ಲಿ ಈಸ್ ಯೂಸ್ಡ್ ಇನ್ ನೆಗೆಟಿವ್ ಸೆನ್ಸ್. ಓಕೆ, ಯು ಶುಡ್ ಬಿ ಅವೇರ್ ವಿತ್ ದಿಸ್ ಹಾರ್ಡ್ ಆ್ಯಂಡ್ ಹಾರ್ಡ್ಲಿ. ಇವೆರಡರ ಬಗ್ಗೆ ಅವೇರ್ನೆಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ನೆಗೆಟಿವ್ ಸೆನ್ಸಲ್ಲಿ ವಿ ಯೂಸ್ ಹಾರ್ಡ್ಲಿನ ಯೂಸ್ ಮಾಡ್ತೀವಿ, ಪಾಸಿಟಿವ್ ಸೆನ್ಸಲ್ಲಿ ವಿ ಯೂಸ್ ಹಾರ್ಡ್. ಈ ಬೋತ್ ವರ್ಡ್ಸ್ ನೀವು ಯು ಶುಡ್ ಬಿ ಅವೇರ್. ಫಾರ್ ಎಕ್ಸಾಂಪಲ್, ಹಾರ್ಡ್ ಮೀನ್ಸ್ diligently, strenuously. ಹಾರ್ಡ್ಲಿ ಮೀನ್ಸ್ ಸ್ಕೇರ್ಸ್ಲಿ ಅಂತ ಅರ್ಥ. ಓಕೆ.
ಆಬ್ಜೆಕ್ಟಿವಲ್ಲಿ ಒಂದೇ ಅಲ್ಲ ಮೈ ಡಿಯರ್ ಫ್ರೆಂಡ್, ಆಬ್ಜೆಕ್ಟಿವ್ ಜೊತೆಗೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಎಡಿಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಕೇಳ್ತಾರೆ. ಹಾಗೆಯೇ ಕಂಪ್ಲೀಟ್ ದ ಸೆಂಟೆನ್ಸಸ್ ಅಂತ ಕೇಳ್ತಾರೆ. ಸುಮಾರು ನನ್ನ ಪ್ರಕಾರ ಒಂದು 40 ಮಾರ್ಕ್ಸಿಗಿರುತ್ತೆ. 40 ಜಸ್ಟ್ ಲೆಟ್ ಮಿ ಆಸ್ಕ್ ಮ್ಯಾಮ್, ಮೇಡಮ್ 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? 20 ಮಾರ್ಕ್ಸಿಗೆ ಬರುತ್ತೆ. 10 ಕ್ವಶನ್ಸ್ ಬರುತ್ತೆ. ಓಕೆ 10 ಕ್ವಶನ್ಸ್ ಬರುತ್ತೆ. ನೋಡಿ ಹೇಗೆ ಸ್ಕೋರಿಂಗ್ 50 ಮಾರ್ಕ್ಸಲ್ಲಿ 40 ಮಾರ್ಕ್ಸ್ ತೊಗೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಹಾಂ ಓಕೆ ಐ ವಿಲ್ ಟಾಕ್ ಟು ಯು ಲೇಟರ್. ಥ್ಯಾಂಕ್ ಯು ಫಾರ್ ದಟ್ ಇನ್ಪುಟ್. ನೋಡಿ, ಶಿ ಹ್ಯಾಸ್ ಈಟನ್ ಹಾರ್ಡ್ಲಿ, ಇದು ಏನು ಮಾಡ್ತಾರೆ, 2 ಮಾರ್ಕ್ಸ್ ಕ್ವಶನ್ಸ್ 10 ಇರುತ್ತೆ, ಅಲ್ಲಿ ನಿಮಗೆ ಕರೆಕ್ಷನ್ಸಿಗೆ ಕೇಳ್ಬೋದು. ಹಾಗೆಯೇ ಕ್ಲೋಸ್ ಟೆಸ್ಟಲ್ಲಿ ಈ ರೂಲ್ ಅಪ್ಲೈ ಆಗ್ಬೋದು. ಹಾಗಾಗಿ ಎಲ್ಲಿ ಯಾವ ರೀತಿ ಕೇಳ್ತಾರೆ ಅಂತೆಲ್ಲ ಲರ್ನಿಂಗ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಆದರೂ ಕೇಳ್ಬೋದು. ಹಾಗೆಯೇ ಎವ್ರಿ ಇಯರ್ ಕ್ವಶನ್ ಪ್ಯಾಟರ್ನ್ ಈಸ್ ಚೇಂಜಿಂಗ್ ಆ್ಯಂಡ್ ಎವಾಲ್ವಿಂಗ್ ನ್ಯೂ ಪ್ಯಾಟರ್ನ್ಸ್ ಬರ್ತಾ ಇದೆ. ಫಸ್ಟ್ 17ನಲ್ಲಿದ್ದ ಹಾಗೆ 19ನಲ್ಲಿ ಇರಲಿಲ್ಲ. ಹೆಚ್ ಕೆ ರೀಜನಲ್ಲಿದ್ದ ಹಾಗೆ ನಾನ್ ಹೆಚ್ ಕೆ ರೀಜನಲ್ಲಿ ಇರಲಿಲ್ಲ. ಓಕೆ, ದೀಸ್ ಥಿಂಗ್ಸ್ ಆರ್ ಕ್ವೈಟ್ ಕಾಮನ್. ಓಕೆ, ಲೆಟ್ಸ್ ಮೂವ್. ಹಿ ಟ್ರೈಡ್ ಹಾರ್ಡ್ಲಿ ಟು ವಿನ್ ದ ರೇಸ್ ಅಂತ ಇದೆ. ಓಕೆ, ಈ ಟ್ರೈಡ್ ಹಾರ್ಡ್ ಆಗಬೇಕು. ಇಲ್ಲಿ ಸೆಂಟೆನ್ಸಲ್ಲಿ ಗೊತ್ತಾಗಲ್ಲ, ಯು ವಿಲ್ ನೆವರ್ ಕಮ್ ಟು ನೋಡಿ. ಹಿ ಟ್ರೈಡ್ ಹಾರ್ಡ್ಲಿ ಟು ವಿನ್ ದ ರೇಸ್ ಅಂತ ಇದೆ. ಇದು ಕೂಡ ಈ ಸೆಂಟೆನ್ಸ್ ಕೂಡ ಕರೆಕ್ಟ್ ಅಂತ ಅನಿಸುತ್ತೆ, ವಿನ್ ದ ರೇಸ್ ಅಂತ. ಹೌದಾ? ಅಂದರೆ ಹಿ ಡಿಡಂಟ್ ಟ್ರೈ ವೆಲ್ ಅಂತ ಅರ್ಥ ಆಗುತ್ತೆ. ಬಟ್ ಇನ್ ದ ಟೈಮಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ ಅಂದ್ಕೊಂಡು ನೀವೇ ನೋಡಬೇಕು. ಹಾರ್ಡ್ ಇದ್ದರೆ ಹಾರ್ಡ್ಲಿ ಇದ್ದರೆ ಹಾರ್ಡ್, ಹೀಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯು ಶುಡ್ ಬಿ ಅವೇರ್ ವಿತ್ ದೀಸ್ ಥಿಂಗ್ಸ್. ರೂಲ್ ನಂಬರ್ 37. ಐ ವಾಸ್ ವೆರಿ ಸರ್ಪ್ರೈಸ್ಡ್ ಅಟ್ ಹಿಯರಿಂಗ್ ದ ನ್ಯೂಸ್ ಅಂತದೆ. ಆಫ್ಟರ್ ಅಟ್ ಹಿಯರಿಂಗ್ ಬರುತ್ತಾ? ಕ್ಯಾನ್ ವಿ ಯೂಸ್ ಹಿಯರಿಂಗ್ ಹಿಯರ್? ಐ ವಾಸ್ ವೆರಿ ಸರ್ಪ್ರೈಸ್ಡ್. ಹಿಯರಿಂಗ್ ದ ನ್ಯೂಸ್ ಆಗಬೇಕಾ ಅಥವಾ ಅಟ್ ಹಿಯರಿಂಗ್ ದ ನ್ಯೂಸ್ ಆಗಬೇಕಾ? ಕ್ರೈಸಲ್ಲಿ ಕೂಡ ಸೇಮ್ಲರ್ ನೋಡಿ. ಕ್ರೈಸಲ್ಲಿ 33ರಿಂದ 34 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಇರುತ್ತೆ ನೋಡಿ. KPSCಯಲ್ಲಿ ಅವರ ಪ್ಯಾಟ್ರನ್ ಆಫ್ ಎಕ್ಸಾಮು ಕೂಡ ಸಿಮಿಲರ್ ಇರುತ್ತೆ. ಬಟ್ ಯಾರು ಔಟ್ಸೈಡ್ ಇದ್ದಾರೆ, ದೇ ನೆವರ್ ಕಮ್ ಟು ನೋ. ಎಕ್ಸಾಮ್ಸ್ ಅಂದಾಗ ಮೋಸ್ಟ್ ಆಫ್ ದ ಥಿಂಕ್ ಏನು ಮಾಡ್ತಾರೆ, 1 or 2 ಟೆಕ್ಸ್ಟ್ ಬುಕ್ನ ತೊಗೊಳ್ತಾರೆ ಆ್ಯಂಡ್ ದೇ ರೀಡ್ ಆ್ಯಂಡ್ ಗೋ ಆ್ಯಂಡ್ ಅಟೆಂಡ್ ದ ಎಕ್ಸಾಮ್. ದೇ ನೆವರ್ ರಿಯಲೈಸ್ ದಟ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಅನ್ನೋದು ರಿಯಲೈಸ್ ಆಗೋದೇ ಇಲ್ಲ ನೋಡಿ. ಐ ವಾಸ್ ಮಚ್ ಸರ್ಪ್ರೈಸ್ಡ್ ಇದೆ ನೋಡಿ. ಏನು ಬರಬಾರ್ದು, ವೆರಿ ಬಳಸೋ ಜಾಗದಲ್ಲಿ ಏನು ಬರಬೇಕು, ಯು ಶುಡ್ ಯೂಸ್ ಮಚ್ ಅಂತ ಇದೆ. ಯಾಕೆ ವೆರಿ? ಇದು ಕೂಡ ಇಂಟೆನ್ಸಿಫೈಯರ್ ಅಂತ ಕರೀತಾರೆ. ಇಂಟೆನ್ಸಿಫೈಯರ್ ಅಂತಂದರೆ ಮೀನಿಂಗ್ ಕನ್ವೆ ಆಗುತ್ತಲ್ಲ, ಆ ಮೀನಿಂಗನ್ನ ಅದರ ವ್ಯಾಲ್ಯೂನ ಗ್ರೇಡ್ ಮಾಡುವಂಥ ಇಂಟೆನ್ಸಿಫೈಯರ್. ಈ ಜಾಗದಲ್ಲಿ ಮಚ್ ಮತ್ತು ವೆರಿ ಅಂತ ದೊಡ್ಡ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಯಾಕಾದರೂ ಕೂಡ ಮಚ್ ಬಳಸ್ತಾರೆ. ಲೆಟ್ಸ್ ಸಿ. ಮಚ್ ಈಸ್ ಯೂಸ್ಡ್ ಬಿಫೋರ್ ಪಾಸ್ಟ್ ಪಾರ್ಟಿಸಿಪಲ್ಸ್. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಹಿಯರ್ ಸರ್ಪ್ರೈಸ್ ಇಟ್ ಈಸ್ ಎ ಪಾಸ್ಟ್ ಪಾರ್ಟಿಸಿಪಲ್, ರೈಟ್? ಓಕೆ, ಸರ್ಪ್ರೈಸ್ ಇಟ್ ಈಸ್ ಎ ಪಾಸ್ಟ್ ಪಾರ್ಟಿಸಿಪಲ್. ಆ್ಯಂಡ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಅಡ್ವರ್ಬ್ಸ್ ಆಫ್ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಇದೆ. ಆಫ್ ಕಂಪ್ಯಾರಿಟಿವ್ ಡಿಗ್ರಿ. ವೆರಿ ಈಸ್ ಯೂಸ್ಡ್ ಬಿಫೋರ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ING ಫಾರ್ಮ್ಸ್ ಲೈಕ್ ಇಂಟ್ರೆಸ್ಟಿಂಗ್, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ. ಇಂಟ್ರೆಸ್ಟಿಂಗ್ ಅನ್ನೋ ವರ್ಡ್ ಏನಿದೆ, ಇದು ಕೂಡ ಒಂದು ಅಡ್ಜೆಕ್ಟಿವ್. ದಿಸ್ ಈಸ್ ಆಲ್ಸೋ ಎನ್ ಅಡ್ಜೆಕ್ಟಿವ್. ಇದು ಕೂಡ ಅಡ್ಜೆಕ್ಟಿವ್ ಇದೆ. ಇಂಟ್ರೆಸ್ಟಿಂಗ್ ಅಡ್ಜೆಕ್ಟಿವ್ ಇದೆ, ಆದರೆ ಇದು ಲುಕ್ಸ್ ಲೈಕ್ ಅ ಪ್ರೆಸೆಂಟ್ ಪಾರ್ಟಿಸಿಪಲ್ ರೀತಿ ಬಳಸುವಂಥ ಒಂದು ಅಡ್ಜೆಕ್ಟಿವ್. ಇದ್ರ ಹಿಂದ್ಗಡೆ ನೀವು ಏನು ಬಳಸ್ಬೋದು, ವೆರಿ ಬಳಸ್ಬೋದು. ಆದರೆ ಈ SED ಜೊತೆಗೆ ಎಂಡ್ ಆಗುವಂಥವು ಸರ್ಪ್ರೈಸ್ಡ್, ಬ್ರೋಕನ್, ಈ ರೀತಿ ನೀವು ಅಡ್ಜೆಕ್ಟಿವ್ಸ್ ಬಳಸಿದಾಗ, ಅಡೋಬ್ಸ್ ಬಳಸಿದಾಗ ನೀವು ವೆರಿ ಬಳಸಬಾರ್ದು. ಯು ಶುಡ್ ಯೂಸ್ ಮಚ್ ಹಿಯರ್. ಓಕೆ, ಈ ಮಚ್ ಅನ್ನೋದನ್ನು ನೀವು ಬಳಸಬೇಕಾಗತ್ತೆ. ಓಕೆ, 25 ಮಾರ್ಕ್ಸ್ ಇಂಗ್ಲೀಷು ಇರುತ್ತೆ. ಎಸ್ ನೋಡಿ, ಇದು ನಿಮಗೆ ಕ್ರೈಸಲ್ಲಿದ್ದರೆ, ಜನರಲ್ ಪೇಪರ್ ತಯಾರಾಗ್ತಾಯಿದ್ರೆ, ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ GPST ಇಂಗ್ಲೀಷ್ ಇದ್ದರೆ, ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಪ್ರಿಪೇರ್ ಆಗ್ತಾಯಿದ್ರೆ, ದೀಸ್ ಕ್ಲಾಸ್ ಆರ್ ಕ್ವೈಟ್ ಗುಡ್. ತುಂಬ ಯೂಸ್ಫುಲ್ ಆಗುತ್ತೆ.
ಓಕೆ, ಲೆಟ್ಸ್ ಮೂವ್ ಆನ್. ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಯು ಗಾಟ್ ದಿಸ್ ಗಾಟ್ ದಿಸ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಯಾವಾಗ ಐ ಎನ್ ಜಿಯಿಂದ ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ಅಂತಾರೆ, ಐ ಎನ್ ಜಿ ಜೊತೆಗೆ ಎಂಡ್ ಆಗೋಂಥವು ಅವುಗಳನ್ನ ಅಬ್ಜೆಕ್ಟಿವ್ಸ್ ಅಡ್ವರ್ಬ್ಸ್ಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಾರೆ. ಅದು ಇಂಟ್ರೆಸ್ಟಿಂಗ್ ಒಂದು. ಓಕೆ, ಇಂಟ್ರೆಸ್ಟಿಂಗ್. ಹಾಗೆಯೇ ನಾನು ಹೇಳ್ತಾ ಹೋಗ್ತೀನಿ. ಐ ಕುಡಂಟ್ ರಿಮೆಂಬರ್, ಈಗ ನನಗೆ ರಿಮೆಂಬರ್ ಆಗ್ತಾ ಇಲ್ಲ. ಸರ್ಪ್ರೈಸ್ಡ್, ಬ್ರೋಕನ್, ಅಸ್ಟೋನಿಶ್ಡ್, ಇವೆಲ್ಲ ಎಸ್ ಇ ಡಿ ಜೊತೆಗೆ ಎಂಡ್ ಆಗೋಂತಹ ಒಂದು ಪಾಸ್ಟ್ ಪಾರ್ಟಿಸಿಪಲ್ಸ್. ಓಕೆ, ನೆಕ್ಸ್ಟ್ ಹೋಗೋಣ. ದ ನ್ಯೂಸ್ ಈಸ್ ಮಚ್ ಸರ್ಪ್ರೈಸಿಂಗ್ ಅಂತ ಇದೆ. ಇಲ್ಲಿ ಮಚ್ ಸರ್ಪ್ರೈಸಿಂಗ್ ನೋಡಿ, ಸರ್ಪ್ರೈಸಿಂಗ್ ನಾನು ಆಗಲೇ ಹೇಳ್ದಲ್ಲ, ಐ ಎನ್ ಜಿಯಿಂದ ಎಂಡ್ ಆಗೋಂಥವು. ಸರ್ಪ್ರೈಸಿಂಗ್ ಈಸ್ ಒನ್. ಸರ್ಪ್ರೈಸಿಂಗ್ ಏನಿದೆ, ಇದೊಂದು ಐ ಎನ್ ಜಿಯಿಂದ ಎಂಡ್ ಆಗ್ತಿರೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಇರುವಂಥ ಒಂದು ಅಡ್ಜೆಕ್ಟಿವ್. ಓಕೆ, ದ ನ್ಯೂಸ್ ಈಸ್ ಮಚ್ ಸರ್ಪ್ರೈಸಿಂಗ್. ಸರ್, ಇದು ಅಡ್ಜೆಕ್ಟಿವಾ, ಹೇಗೆ ತಿಳ್ಕೊಬೇಕು, ಅದು ವರ್ಬಾ ಅಂತ ನಿಮಗೆ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು. ನೋಡಿ, ಇಲ್ಲಿ ದ ನ್ಯೂಸ್ ಏನಿದೆ ಅಲ್ಲ, ಇದು ಸಬ್ಜೆಕ್ಟ್. ಓಕೆ, ಹಾಗೆಯೇ ಈ ಸರ್ಪ್ರೈಸಿಂಗ್ ಅಂತ ಏನಿದೆ, ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ನ್ಯೂಸ್ ಬಗ್ಗೆ ಹೇಳ್ತಾ ಇದೆ. ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ದ ನ್ಯೂಸ್. ಯಾವಾಗ ಒಂದು ವರ್ಡ್, ಒಂದು ಸಬ್ಜೆಕ್ಟ್ ಹಿಂದಿರುವಂಥ ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದರೆ ಅದನ್ನು ಏನಂತಾರೆ, ವಿ ಕಾಲ್ ಇಟ್ ಎಸ್ ಎ ಅಡ್ಜೆಕ್ಟಿವ್ ಅಂತೀವಿ. ಒಂದು ಪಕ್ಷ ಈ ವರ್ಬನ್ನು ಏನಾದರೂ ಇಂಪಾರ್ಟೆನ್ಸ್ ಕೊಡ್ತಾರೆ, ವರ್ಬ್ಗೆ ಇಂಟೆನ್ಸಿಫೈ ಮಾಡ್ತಾಯಿದ್ರೆ ಅದನ್ನು ಅಡ್ವರ್ಬ್ ಅಂತ ಕರಿತೀವಿ. ಒಂದು ಕಾಮನ್ ಕ್ಲೂ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ದ ನ್ಯೂಸ್ ಈಸ್ ವೆರಿ ಸರ್ಪ್ರೈಸಿಂಗ್. ಯಾಕೆ ವೆರಿ ಸರ್ಪ್ರೈಸಿಂಗ್ ಬಳಸ್ತೀವಿ ಹಿಯರ್? ಬಿಕಾಸ್ ಸರ್ಪ್ರೈಸಿಂಗ್ ಈಸ್ ಅ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿದೆ, ಹಾಗಾಗಿ ಹಿಂದ್ಗಡೆ ವೆರಿ ಬಳಸಬೇಕು. ಐ ಥಿಂಕ್ ಯು ಗಾಟ್ ದಿಸ್ ಒನ್. ನೆಕ್ಸ್ಟ್ ಮೂವ್ ಆನ್. ಇಟ್ ಈಸ್ ಹಾರ್ಡ್ಲಿ ಜಾಬ್. ಇಟ್ ಈಸ್ ಅ ಹಾರ್ಡ್ಲಿ ಜಾಬ್. ತಪ್ಪು ಅನಿಸುತ್ತೆ, ಮೇಲ್ನೋಟಿಗೆ ತಪ್ಪು ಅನಿಸುತ್ತೆ. ಇಟ್ಸ್ ಎ ಹಾರ್ಡ್ ಜಾಬ್ ಆಗಬೇಕಲ್ವಾ. ಹಾರ್ಡ್ಲಿ ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಐ ಥಿಂಕ್ ಸೊ. ವೆದರ್ ಆಮ್ ಐ ರೈಟ್ ಆರ್ ನಾಟ್ ನೋಡೋಣ. ಲೆಟ್ಸ್ ಟೇಕ್. ಎಸ್, ಇಟ್ ಈಸ್ ಅ ಹಾರ್ಡ್ ಜಾಬ್ ಆಗಬೇಕು. ತುಂಬ ಕಷ್ಟಕರ ಕೆಲಸ ಆಗಬೇಕಂದ್ರೆ ಹಾರ್ಡ್ ಜಾಬ್ ಅಂತ ಆಗಬೇಕು, ನಾಟ್ ಹಾರ್ಡ್ಲಿ ಬಳಸಬಾರ್ದು. ಓಕೆ, ಈಗ ಅಲ್ಲಿದ್ರ ರೂಲ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ವಿ ಹ್ಯಾವ್ ಲರ್ನ್ಟ್ ಇಟ್. ನೆಕ್ಸ್ಟ್ ಹೋಗೋಣ. ಹಾರ್ಡ್ಲಿ ಈಸ್ ಅನ್ ಅಡ್ವರ್ಬ್. ಹಾರ್ಡ್ ಈಸ್ ಅನ್ ಅಡ್ಜೆಕ್ಟಿವ್. ಹಾರ್ಡ್ಲಿ ಏನಿದೆ, ಒಂದು ಅಡ್ವರ್ಬ್ ಇದೆ. ಏನಿದೆ ಅಡ್ವರ್ಬ್? ನಾನು ಈಗಾಗಲೇ ಹೇಳಿದೆ, ಅಡ್ವರ್ಬ್ ಮತ್ತು ನೌನ್ ಬಗ್ಗೆ ಯು ಶುಡ್ ಹ್ಯಾವ್ ನಾಲೆಜ್. ಫಾರ್ ಎಕ್ಸಾಂಪಲ್, ಶಿ ವರ್ಕ್ಸ್ ಹಾರ್ಡ್ಲಿ. ದಿಸ್ ಈಸ್ ದ ಸೆಂಟೆನ್ಸ್. ಇಲ್ಲಿ ಹಾರ್ಡ್ಲಿ ಏನಿದೆ, ಒಂದು ಅಡ್ವರ್ಬ್ ಇದೆ. ಅವಳು ಹೇಗೆ ವರ್ಕ್ ಮಾಡ್ತಾಳೆ, ಹೌ ಡಸ್ ಶಿ ವರ್ಕ್ ಅಂದಾಗ, ಶಿ ವರ್ಕ್ಸ್ ಹಾರ್ಡ್ಲಿ. ಅವಳು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ, ಶಿ ಇಸ್ ನಾಟ್ ಎ ಗುಡ್ ವರ್ಕರ್. ಇಟ್ ಶೋಸ್. ಹೌದಾ? ಒಂದು ಪಕ್ಷ ಅಡ್ಜೆಕ್ಟಿವ್ ಇದ್ರೆ ಹೇಗಿರುತ್ತೆ ನೋಡಿ. ಓಕೆ, ಜಸ್ಟ್ ಎ ಸೆಕೆಂಡ್, ಇಲ್ಲಿ ತಗೊಳ್ತೀನಿ. ಈಗ ಶಿ ಈಸ್ ಅ ಹಾರ್ಡ್ ವರ್ಕರ್. ಶಿ ಈಸ್ ಅ ಹಾರ್ಡ್ ವರ್ಕರ್. ಎಲ್ಲ ಟೈಮ್ನಲ್ಲಿ ಹೀಗೆ ಬರುತ್ತಂತಲ್ಲ, ಯು ಶುಡ್ ಬಿ ಅವೇರ್. ಶಿ ಈಸ್ ಅ ಹಾರ್ಡ್ ವರ್ಕರ್. ಇಲ್ಲಿ ಅವಳು ಎಂಥ ವರ್ಕರ್, ವಾಟ್ ಕೈಂಡ್ ಆಫ್ ವರ್ಕರ್ ಈಸ್ ಶಿ ಅಂದಾಗ, ಶಿ ಈಸ್ ಅ ಹಾರ್ಡ್ ವರ್ಕರ್. ಅವಳ ವರ್ಕ್ ಎಥಿಕ್ಸ್ ಬಗ್ಗೆ ಮಾತಾಡ್ತಾ ಇದೆ. ಹೌದಾ? ಆಗ ನೀವೇನು ಬೇಕು, ಇದು ಅಡ್ಜೆಕ್ಟಿವ್ ಆಗುತ್ತೆ. ಇಲ್ಲಿ ಮುಂದೆ ಬರುವಂಥ ಈ ನೌನನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಟ್ಸ್ ಆ್ಯನ್ ಅಡ್ಜೆಕ್ಟಿವ್. ಇದು ಒಂದು ಅಡ್ಜೆಕ್ಟಿವ್ ಇದೆ. ಯಾರಿಗೆ ಅಡ್ಜೆಕ್ಟಿವ್ ಅವ್ರ ಬಗ್ಗೆ ಇನ್ನೂ ಪೂರ ಕ್ಲಾಸ್ ಆಗಿಲ್ಲ, ಹಾಗಾಗಿ ತೊಂದರೆ ಇರ್ಬೋದು ಅಂದ್ಕೊಂಡು ಐ ಆಮ್ ಟೆಲ್ಲಿಂಗ್ ದಿಸ್ ಒನ್. ಹಾರ್ಡ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಹಾರ್ಡ್ಲಿ ಈಸ್ ಆ್ಯನ್ ಅಡ್ವರ್ಬ್. ಮೇಲ್ಗಡೆ ಇದೇನಿದೆ, ಇದು ಅಡ್ವರ್ಬ್ ಇದೆ. ಯಾಕೆಂದರೆ ಇದು ವರ್ಕ್ ಅನ್ನುವಂಥ ಈ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗೆಯೇ ಇಲ್ಲಿ ವರ್ಕರ್ ಅನ್ನುವಂಥ ಈ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಹಾರ್ಡ್. ಸೊ ಇದೇನಿದೆ, ಅಡ್ಜೆಕ್ಟಿವ್ ಇದೆ. ಐ ಥಿಂಕ್ ನೆಕ್ಸ್ಟ್ ಮೂವ್ ಆಗೋಣ ನೋಡಿ. ವಿ ಹಾರ್ಡ್ ಮೀಟ್. ವಿ ಹಾರ್ಡ್ಲಿ ಮೀಟ್. ಹಾಗೆಯೇ ಅದು ಪೊಸಿಷನ್ಸ್ ನಾನು ಮುಂದೆ ಗ್ರಾಮರ್ ಹೇಳ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ನೋಡೋಣ. ವಿ ಹಾರ್ಡ್ಲಿ ಮೀಟ್. ಓಕೆ, ಕರೆಕ್ಟ್ ಇದೆ. ರೂಲ್ ನಂಬರ್ 39. ನಥಿಂಗ್ ಮೋರ್ ಕ್ಯಾನ್ ಬಿ ಡನ್ ಪ್ರೆಸೆಂಟ್ಲಿ ಅಂತದೆ. ನಥಿಂಗ್ ಮೋರ್ ಕ್ಯಾನ್ ಬಿ ಡನ್ ಪ್ರೆಸೆಂಟ್ಲಿ. ಇಲ್ಲಿದೆ ಕರೆಕ್ಷನ್. ವೇರ್ ಯು ಕ್ಯಾನ್ ಡಿಗ್ ಔಟ್ ದ ಕರೆಕ್ಷನ್ ಹಿಯರ್. ಓಕೆ, ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್ ಏನಿಲ್ಲ ಅಂದ್ಕೊಂಡಿದ್ದೀನಿ.
ನೋಡಿ, ನಥಿಂಗ್ ಮೋರ್ ಕ್ಯಾನ್ ಬಿ ಡನ್ ಪ್ರೆಸೆಂಟ್ಲಿ. ಇಲ್ಲಿ ಕರೆಕ್ಷನ್ ಎಲ್ಲಿದೆ ಅಂತಂದರೆ, ಹಿಯರ್ ಯು ಕ್ಯಾನ್ ಕರೆಕ್ಟ್. ನಥಿಂಗ್ ಮೋರ್ ಕ್ಯಾನ್ ಬಿ ಡನ್ ಅಟ್ ಪ್ರೆಸೆಂಟ್ ಅಂತ. ನಥಿಂಗ್ ಕ್ಯಾನ್ ಬಿ ಮೋರ್ ಕ್ಯಾನ್ ಬಿ ಡನ್ ಅಟ್ ಪ್ರೆಸೆಂಟ್. ಈಗ ಅಲ್ಲಿ ನಥಿಂಗ್ ಜೊತೆಗೆ ಏನು ಬಳಸಬೇಕು ಅಂತ ಒಂದು ರೂಲಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ವಿ. ಲೆಟ್ಸ್ ಟೇಕ್ ಅಟ್ ಪ್ರೆಸೆಂಟ್ ಮೀನ್ಸ್ ಅಟ್ ದ ಪ್ರೆಸೆಂಟ್ ಟೈಮ್ ಅಂತ. ಪ್ರೆಸೆಂಟ್ಲಿ ಮೀನ್ಸ್ ಶಾರ್ಟ್ಲಿ. ಪ್ರೆಸೆಂಟ್ಲಿ ಅಂದರೆ ಅರ್ಥ ಏನು? ದ ಮೀನಿಂಗ್ ಆಫ್ ದ ಪ್ರೆಸೆಂಟ್ಲಿ. ಪ್ರೆಸೆಂಟ್ಲಿ ಅಂದರೆ ಶಾರ್ಟ್ಲಿ ಅಂತ ಅರ್ಥ ಆಗುತ್ತೆ. ಶಾರ್ಟ್ಲಿ ಅಂತಂದರೆ ಯು ಶುಡ್ ಬಿ ನಥಿಂಗ್ ಮೋರ್ ಕ್ಯಾನ್ ಬಿ ಡನ್ ಶಾರ್ಟ್ಲಿ. ಶಾರ್ಟ್ಲಿ ಅಂತ ಅಲ್ಲಿ ಮೀನಿಂಗ್ ಬರೋಲ್ಲ. ನಥಿಂಗ್ ಮೋರ್ ಕ್ಯಾನ್ ಬಿ ಡನ್ ಅಟ್ ಪ್ರೆಸೆಂಟ್. ಈಗ ಯಾವುದು ಸಾಧ್ಯ ಇಲ್ಲ ಅಂತ ಅರ್ಥದಲ್ಲಿ ಹೇಳಬೇಕು ಅಂದರೆ ಅಟ್ ಪ್ರೆಸೆಂಟ್ ಬಳಸಬೇಕು. ಸದ್ಯದಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಬೇಕಾದ್ರೆ ಪ್ರೆಸೆಂಟ್ಲಿ ಬಳಸಬೇಕು. ಹಾಗಾಗಿ ಇಲ್ಲಿ ಏನಿದೆ ಸೆಂಟೆನ್ಸಲ್ಲಿ ಬಳಸಿರುವಂಥ ಈ ಪ್ರೆಸೆಂಟ್ಲಿ ಏನಾಗುತ್ತೆ, ರಾಂಗ್ ಆಗುತ್ತೆ. ಅದ್ರ ಜಾಗದಲ್ಲಿ ಅಟ್ ಪ್ರೆಸೆಂಟ್. ಇಂಥ ಎಕ್ಸಾಂಪಲ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಇಂಥವ್ನು ಕೇಳ್ತಾರೆ. ಎಲ್ಲರಿಗೂ ಗೊತ್ತಿರೋ ರೂಲ್ಸನ್ನು ಕೇಳಲ್ಲ. ಎಕ್ಸೆಪ್ಷನ್ಸ್, ಮೋರ್ ಕಾಂಪ್ಲಿಕೇಟೆಡ್, ಇಂಥವುಗಳನ್ನು ಎಕ್ಸಾಮಲ್ಲಿ ತರ್ತಾರೆ. ಯು ಶುಡ್ ಬಿ ಅವೇರ್. ಇವನ್ನ ಕರೆಕ್ಟ್ ಯೂಸೇಜ್ ಅಂತ, ವಿ ಕಾಲ್ ಇಟ್ ದೆಮ್ ಆಸ್ ಯೂಸೇಜ್ ಅಂತ ಕರಿತೀವಿ. ಈ ಪ್ರೆಸೆಂಟ್ಲಿ ಇದ್ರ ಬಗ್ಗೆ ನೀವು ಮೈಕಲ್ ಸ್ವಾನ್ ಇಂಗ್ಲೀಷ್ ಬುಕ್ಸಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಲಭ್ಯ ಇದೆ. ಓಕೆ, ಹಿ ವಿಲ್ ಕಮ್ ಬ್ಯಾಕ್ ಅಟ್ ಪ್ರೆಸೆಂಟ್ ಅಂತ. ಹಿ ವಿಲ್ ಕಮ್ ಬ್ಯಾಕ್ ಪ್ರೆಸೆಂಟ್ಲಿ. ಪ್ರೆಸೆಂಟ್ಲಿ ಅಂದರೆ ಶಾರ್ಟ್ಲಿ ಅಂತ, ಹೌದಾ? ನೋಡಿರಿ, ಹಿ ವಿಲ್ ಕಮ್ ಬ್ಯಾಕ್ ಪ್ರೆಸೆಂಟ್ಲಿ ಅಟ್ ಪ್ರೆಸೆಂಟ್ಲಿ. ಪ್ರೆಸೆಂಟ್ಲಿ ಮೀನ್ಸ್ ಶಾರ್ಟ್ಲಿ. ಇಲ್ಲಿ ಅಟ್ ಪ್ರೆಸೆಂಟ್ ಬೇಕಿಲ್ಲ, ಪ್ರೆಸೆಂಟ್ಲಿ ಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಹಿ ಹ್ಯಾಸ್ ನಾಟ್ ಡನ್ ನಥಿಂಗ್ ಇದೆ. ಹಿ ಹ್ಯಾಸ್ ನಾಟ್ ಡನ್ ನಥಿಂಗ್. ಇಲ್ಲಿ ಒಂದನ್ನ ಯಾರಿಗೆ, ಇದು ಭಾಳ ಈಸಿ ಇದೆ. ದಿಸ್ ಕ್ವಶನ್ ಈಸ್ ವೆರಿ ವೆರಿ ಈಸಿ ಒನ್. ಯಾರು ಆನ್ಸರ್ ಮಾಡ್ತೀರಾ? ಏನಾಗ್ತಾ ಇದೆ ಇಲ್ಲಿ ನಿಮಗೆ? ಐ ಆಮ್ ಗೋಯಿಂಗ್ ಟು ಹಿಂಟ್. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಆ ಹಿಂಟ್. ಏನಿದೆ ಹಿಂಟ್? ನಾಟ್ ಇದೆ, ಹಾಗೆ ನಥಿಂಗ್ ಇದೆ. ಇವನ್ನ ಡಬಲ್ ನೆಗೆಟಿವ್ ವರ್ಡ್ಸ್ ಅಂತ ಅನ್ಸಲ್ವಾ? ಡಬಲ್ ಪಾಸ್ಟ್ ಟೆನ್ಸ್, ಹಾಗೆ ಡಬಲ್ ನೆಗೆಟಿವ್ ವರ್ಡ್ಸ್ ನೆವರ್ ಸೂಟ್ಸ್. ಓಕೆ, ಹಾಗಾಗಿ ಇಲ್ಲಿ ಡಬಲ್ ಬರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಹಿ ಹ್ಯಾಸ್ ಡನ್ ನಥಿಂಗ್. ಹಿ ಹ್ಯಾಸ್ ಡನ್ ನಥಿಂಗ್ ಆಗಬೇಕು. ಇಲ್ಲ ಅಂದರೆ ಹಿ ಹ್ಯಾಸಂಟ್ ಡನ್. ಹಿ ಹ್ಯಾಸಂಟ್ ಡನ್ ಅಂದರೆ ಅದು ಕಂಪ್ಲೀಟ್ ಅನ್ಸಲ್ಲ. ದ ರೈಟ್ ವೇ, ಹಿ ಹ್ಯಾಸ್ ಡನ್ ನಥಿಂಗ್ ಇಸ್ ದ ಕರೆಕ್ಟ್ ವೇ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ನಥಿಂಗ್ ಬಿಟ್ಕೊಟ್ರೆ ನೋಡಿರಿ, ಹಿ ಹ್ಯಾಸಂಟ್ ಡನ್ ಅಂದರೆ ಕಂಪ್ಲೀಟ್ ಅನ್ಸಲ್ಲ. ಇಟ್ ಡಸಂಟ್ ಕನ್ವೆ ದ ಕಂಪ್ಲೀಟ್ ಮೀನಿಂಗ್. ಅದ್ರ ಜಾಗದಲ್ಲಿ ಹಿ ಹ್ಯಾಸ್ ಡನ್ ನಥಿಂಗ್ ಅಂತಂದರೆ ಇಟ್ ಸೂಟ್ಸ್ ಬೆಟರ್. ಓಕೆ, ನೋಡಿ, ಟೂ ನೆಗೆಟಿವ್ಸ್ ಕ್ಯಾನ್ಸಲ್ ಈಚ್ ಇದರ್. ಎರಡು ನೆಗೆಟಿವ್ದಾಗ ಏನಾಗುತ್ತೆ, ಸೆಂಟೆನ್ಸ್ ಪಾಸಿಟಿವ್ ಆಗುತ್ತೆ. ಹೆನ್ಸ್ ಟೂ ನೆಗೆಟಿವ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ದ ಸೇಮ್ ಸೆಂಟೆನ್ಸ್. ವಿ ಮೇಕ್ ಎನ್ ಅಫರ್ಮೇಷನ್. ಓಕೆ, ಐ ಹ್ಯಾವ್ ನಾಟ್ ಗಾಟ್ ನನ್. ಈ ನನ್ ಕೂಡ ನೆಗೆಟಿವ್ ವರ್ಡೇ. ಓಕೆ, ಐ ಹ್ಯಾವ್ ನಾಟ್ ಗಾಟ್ ಎನಿ ಸರಿಯಾದ ರೀತಿ ಇದೆ. ಹಾಗೆಯೇ ರೂಲ್ ನಂಬರ್ 41, ಹಿ ಈಸ್ ದ ಸ್ಟ್ರಾಂಗೆಸ್ಟ್ ಎನಫ್ ಟು ವಿನ್ ದ ರೆಸ್ಲಿಂಗ್ ಮ್ಯಾಚ್ ಅಂತ. ಹಿ ಈಸ್ ದ ಸ್ಟ್ರಾಂಗೆಸ್ಟ್ ಎನಫ್ ಟು ವಿನ್ ದ ರೆಸ್ಲಿಂಗ್ ಮ್ಯಾಚ್. ಇಲ್ಲಿ ಎಲ್ಲಿದೆ ಸ್ಟ್ರಾಂಗೆಸ್ಟ್? ಕರೆಕ್ಟ್, ಸೂಪರ್ಲೇಟಿವ್ ಡಿಗ್ರಿ ಇದೆ. ಎನಫ್ ಬಳಸಿ ಸರಿಯಾ? ಟು ವಿನ್ ದ ರೆಸ್ಲಿಂಗ್ ಮ್ಯಾಚ್. ನೋಡೋಣ, ಲೆಟ್ಸ್ ಸಿ ವಾಟ್ ಈಸ್ ದೇರ್. he is strong enough to win the wrestling match. ಅಂದರೆ ಸೆಂಟೆನ್ಸ್ ಏನಿದೆ ಇದು ಪಾಸ್ಟ್ ಡಿಗ್ರಿಲಿದೆ. ಇಲ್ಲಿ ನಾವು ಬಳಸೋ ಅಗತ್ಯ ಇಲ್ಲ. ಕಂಪ್ಯಾರಿಸನ್ಗೆ ಇನ್ನೊಬ್ರು ಇಲ್ಲಿಲ್ಲ, ಗ್ರೂಪ್ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು. ಓಕೆ, ಲೆಟ್ಸ್ ಸಿ. ಎನಫ್ ವೆನ್ ಯೂಸ್ಡ್ an adverb is preceded by a positive degree adjective. ಯಾವಾಗ ವೆನ್ ಯು ಯೂಸ್ ಎನಫನ್ನು ನೀವು ಬಳಸಿದಾಗ ನೀವೇನು ಮಾಡಬೇಕು, ಇದ್ರ ಹಿಂದ್ಗಡೆ ಪಾಸಿಟಿವ್ ಡಿಗ್ರಿನ ಬಳಸಬೇಕು. ನಾಟ್ ದ ಕಂಪ್ಯಾರಿಟಿವ್ ಡಿಗ್ರಿ ಅಥವಾ ಸೂಪರ್ಲೇಟಿವ್ ಡಿಗ್ರಿ ಬಳಸೋ ಹಾಗಿಲ್ಲ. ದಿಸ್ ಈಸ್ ಅ ರೂಲ್. ಇಲ್ಲಿ ಇದೇನಾಗಿದೆ, ರಾಂಗ್ ಆಗಿದೆ. ಓಕೆ ಓಕೆ, ದಟ್ಸ್ ಇಟ್. ಹಿ ಹ್ಯಾಸ್ ಡನ್ ನಥಿಂಗ್. ಹಿ ಹ್ಯಾಸ್ ಡನ್ ನಥಿಂಗ್. ಓಕೆ, ಯಾರೋ ಈಗ ರೀತಾ ಸಂತೋಷ್ ಹಾಯ್ ಹೇಳ್ತಾ ಇದ್ದಾರೆ. ರೀತಾ, ಈಗ ಚೆನ್ನಾಗಿದ್ದೀರಿ, ನಾನು ಇನ್ನೇ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ ಟೋಲ್ಡ್ ಯು. ಓಕೆ, ನೆಕ್ಸ್ಟ್ ಹೋಗೋಣ. ಹಿ ಈಸ್ ಗ್ರೇಟರ್ ಎನಫ್ ಟು ಪಾರ್ಡನ್ ಯು ಇದೆ. ಇಟ್ಸ್ ಇನ್ಕರೆಕ್ಟ್ ಒನ್. ಹಿ ಈಸ್ ಗ್ರೇಟರ್ ಎನಫ್ ಟು ಪಾರ್ಡನ್ ಯು ಈಸ್ ಇನ್ಕರೆಕ್ಟ್. ಇಲ್ಲೇನು ಬೇಕು, ಹಿ ಈಸ್ ಗ್ರೇಟ್ ಎನಫ್ ಟು ಪಾರ್ಡನ್ ಯು. ಗ್ರೇಟರ್ ಅಂತ ಕಂಪೇರ್ಡ್ ಡಿಗ್ರಿ ಬಳಸೋದು ನಾಟ್ ಅ ಕ್ವೈಟ್ ಗುಡ್. ಎನಫ್ ಬಂದಾಗ ಇದು ಬರಬಾರ್ದು. ಈ ಎನಫ್ ಅನ್ನೋ ವರ್ಡನ್ನು ನೀವು ನೋಡ್ಕೋಬೇಕು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಹಾಗೆ ಆ ಫೇರ್ಲಿ ಗುಡ್ ಬುಕ್ ಅಂತ ಇದೆ. ಆ ಫೇರ್ಲಿ ಆ್ಯಂಡ್ ಗುಡ್ ಬುಕ್. ಈ ಫೇರ್ಲಿ ಅಂದ್ರೇನು? ವಾಟ್ ಈಸ್ ಫೇರ್ಲಿ?
ಆ್ಯಂಡ್ ವಾಟ್ ಈಸ್ ಗುಡ್. ಬೋತ್ ಬೋತ್ ವರ್ಕ್ ಅಲೈಕ್, ಎರಡರ ಅರ್ಥನೂ ಒಂದೇ ಇದೆ. ಹಾಗಾಗಿ ಎರಡರಲ್ಲಿ ಒಂದು ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಸೊ. ರ್ಯಾದರ್ ಅ ಡಿಫಿಕಲ್ಟ್ ಪ್ರಾಬ್ಲಮ್. ಇಲ್ಲಿ ಎರಡರಲ್ಲೂ ಕೂಡ ರೂಲ್ ಇಲ್ಲ. ನೋಡೋಣ. ಆ ಫೇರ್ಲಿ ಆರ್ ಯಾನ್ ಫೇರ್ಲಿ ಅಡ್ಜೆಕ್ಟಿವ್ ಪ್ಲಸ್ ನೌನ್. ನೋಡಿ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಆರ್ ರ್ಯಾದರ್ ಅಡ್ಜೆಕ್ಟಿವ್ ಪ್ಲಸ್, ಬಟ್ ವಿ ಕೆನಾಟ್ ಯೂಸ್ ದ ಪ್ಲೆಸೆಂಟ್ ಅಡ್ಜೆಕ್ಟಿವ್ ವಿತ್ ರ್ಯಾದರ್ ಆ್ಯಂಡ್ ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್ ವಿತ್ ಫೇರ್ಲಿ. ಏನು ಹೇಳುತ್ತೆ ಅಂತಂದರೆ, ನೋಡಿ, ಅ ಆರ್ ಯಾನ್ ಫೇರ್ಲಿ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ನೌನ್. ಓಕೆ. ಅಥವಾ ರ್ಯಾದರ್ ಆ, ಓಕೆ, ರ್ಯಾದರ್ ಪ್ಲಸ್ ಅ ಪ್ಲಸ್ ಅಡ್ಜೆಕ್ಟಿವ್, ಈ ರೀತಿ ರ್ಯಾದರ್ ಆ ಡಿಫಿಕಲ್ಟ್ ಪ್ರಾಬ್ಲಮ್. ಹಾಗೆಯೇ ಓಕೆ, ಇಲ್ಲಿ ಕರೆಕ್ಷನ್ಸ್ ಇಲ್ಲ. ಆ್ಯಕ್ಚುಲಿ ದೇರ್ ಈಸ್ ನಥಿಂಗ್ ಟು ಕರೆಕ್ಷನ್, ಬಟ್ ವಿ ಕೆನಾಟ್ ಯೂಸ್ ಪ್ಲೆಸೆಂಟ್ ಅಡ್ಜೆಕ್ಟಿವ್ ವಿತ್ ರ್ಯಾದರ್. ನೋಡಿ, ಈ ಫೇರ್ಲಿ ಜೊತೆಗೆ ನಾವು ಒಂದು ಪ್ಲೆಸೆಂಟ್ ಆಗಿರುವಂಥ ಒಂದು ಆಬ್ಜೆಕ್ಟನ್ನು ಬಳಸಬೇಕು. ದೇರ್ ಇಸ್ ಅ ಕರೆಕ್ಷನ್ ಇಲ್ಲ. ಆ್ಯಕ್ಚುಲಿ ದೇರ್ ಇಸ್ ನೋ ಕರೆಕ್ಷನ್. ಫೇರ್ಲಿ ಜೊತೆಗೆ ನಾವು ಗುಡ್ ಬುಕ್ ಬಳಸಿರೋದು ಕರೆಕ್ಟ್ ಅಂತ. ಹಾಗೆ ರ್ಯಾದರ್ ಜೊತೆಗೆ ಇಲ್ಲಿ ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್ ಬಳಸಿರೋದು ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಯಾವಾಗ ರ್ಯಾದರ್, ವೆನ್ ವಿ ಯೂಸ್ ರ್ಯಾದರ್ ವಿ ಹ್ಯಾವ್ ಟು ಯೂಸ್ ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್ನು ಬಳಸಬೇಕು. ವಿ ಹ್ಯಾವ್ ಟು ಯೂಸ್ ಅನ್ಪ್ಲೆಸೆಂಟ್. ಫೇರ್ಲಿ ಜೊತೆಗೆ ಯು ಶುಡ್ ಆಲ್ವೇಸ್ ಯೂಸ್ ಏನನ್ನು ಬಳಸಬೇಕಾಗತ್ತೆ? ಯು ಶುಡ್ ಆಲ್ವೇಸ್ ಯೂಸ್ ಅ ಪ್ಲೆಸೆಂಟ್. ಅನ್ಪ್ಲೆಸೆಂಟ್ ಅಂದ್ರೇನು? ವಾಟ್ ಈಸ್ ಪ್ಲೆಸೆಂಟ್ ಆ್ಯಂಡ್ ಅನ್ಪ್ಲೆಸೆಂಟ್? ಪ್ಲೆಸೆಂಟ್ ಅಂತಂದರೆ ನೀವು ಪಾಸಿಟಿವ್ ಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದು. ಅನ್ಪ್ಲೆಸೆಂಟ್ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂಥದ್ದು. ರ್ಯಾದರ್ ಜೊತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಅಡ್ಜೆಕ್ಟಿವ್ ಬಳಸಬೇಕು. ಫೇರ್ಲಿ ಜೊತೆಗೆ ಯಾವಾಗಲೂ ಏನು ಬಳಸಬೇಕಾಗತ್ತೆ? ಒಂದು ಪಾಸಿಟಿವ್ ಇರುವಂಥದ್ದು ಬಳಸೋದು. ಓಕೆ. ಇಲ್ಲಿ ಫೇರ್ಲಿ ಈಸ್ ಯೂಸ್ಡ್ ಆಸ್ ಎ ಇಂಟೆನ್ಸಿಫೈಯರ್ ಆಗಿ ಯೂಸ್ ಆಗ್ತಾ ಇದೆ. ಓಕೆ. ಇಟ್ ವಾಸ್ ರ್ಯಾದರ್ ಅ ಗುಡ್ ಬುಕ್. ಇಲ್ಲಿ ಏನಾಗಿದೆ? ಇದು ತಪ್ಪಿದೆ. ರ್ಯಾದರ್ ಅ ಗುಡ್ ಬುಕ್ ಏನಾಗಬಾರ್ದು? ಇಟ್ ವಾಸ್ ರ್ಯಾದರ್ ಅ ಡಿಫಿಕಲ್ಟ್ ಮೂವಿ. ಇಟ್ ವಾಸ್ ರ್ಯಾದರ್ ಅ ಡಿಫಿಕಲ್ಟ್ ಮೂವಿ ಆಗಬೇಕಾಗತ್ತೆ. ಓಕೆ. ನೋಡಿ, ಇಟ್ ವಾಸ್ ಫೇರ್ಲಿ ಅ ಗುಡ್ ಮೂವಿ. ಇಲ್ಲಿ ರ್ಯಾದರ್ ಬಳಸಿದ್ದು ತಪ್ಪಾಗುತ್ತೆ. ಯಾಕೆಂದರೆ ಮುಂದೆ ಬರ್ತಿರೋಂಥ ಈ ಅಡ್ಜೆಕ್ಟಿವ್ ಏನಿದೆ ಇಟ್ಸ್ ಕರೆಕ್ಟ್ ಒನ್, ಅಂದರೆ ಪ್ಲೆಸೆಂಟ್ ಒನ್ ಇದೆ. ಓಕೆ. ಎಂತಿಂಥ ರೂಲ್ಸ್ಗಳಿದೆ ನೋಡಿದ್ರಲ್ಲ. ಐ ಥಿಂಕ್ ಇನ್ನೂ ರೂಲ್ಸ್ ಏನು ಬರ್ತಾಯಿದೆ ಅವು ತುಂಬ ಇಂಪಾರ್ಟೆಂಟ್ ಇದೆ. ಹೀ ಈಸ್ ಕ್ವೈಟ್ ಆಲ್ ರೈಟ್ ಇದೆ. ಹೀ ಈಸ್ ಕ್ವೈಟ್ ಆಲ್ ರೈಟ್. ಏನು ಪ್ರಾಬ್ಲಮ್ ಇದೆ? ಕ್ವೈಟ್ ಆಲ್ ರೈಟ್. ಲೆಟ್ಸ್ ಸಿ. ಹೀ ಈಸ್ ಕ್ವೈಟ್ ರೈಟ್ ಅಂತ ಅಂದರೆ ಕ್ವೈಟ್ ಬಳಸಿದಾಗ ಈ ಆಲ್ ರೈಟ್ ಬಳಸೋ ಹಾಗಿಲ್ಲ. ಓಕೆ. ನೋಡಿ, ಕ್ವೈಟ್ ಆ್ಯಂಡ್ ಆಲ್ ನಾಟ್ ಯೂಸ್ಡ್ ಟುಗೆದರ್. ಅಂದರೆ ಈ ಕ್ವೈಟ್ ಮತ್ತು ಆಲನ್ನು ನಾವು ಯಾವತ್ತೂ ಜೊತೆಗೆ ಯೂಸ್ ಮಾಡೋದಿಲ್ಲ. ದಿಸ್ ಈಸ್ ಅ ರೂಲ್. ರಿಮೆಂಬರ್ ದಿಸ್ ಒನ್. ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ನಾವು ಕ್ವೈಟ್ ಜೊತೆಗೆ ಆಲನ್ನು ಯೂಸ್ ಮಾಡಲ್ಲ. ವಿ ನೆವರ್ ಯೂಸ್. ಇಟ್ ವಾಸ್ ಫೇರ್ಲಿ ಅ ಗುಡ್ ಮೂವಿ. ಎಸ್, ರೈಟ್. ನೆಕ್ಸ್ಟ್ ನೋಡೋಣ. ಶಿ ಈಸ್ ಆಲ್ ಕ್ವೈಟ್ ಗುಡ್ ಇದೆ. ಹೌದಾ? ಶಿ ಈಸ್ ಕ್ವೈಟ್ ಗುಡ್. ಶಿ ಈಸ್ ಕ್ವೈಟ್ ಗುಡ್. ಆಲ್ ಕ್ವೈಟ್ ಆಲ್ ಇದೆರಡು ಬೇಕಾಗಿರ್ತಿಲ್ಲ. ಹಾಗಾಗಿ ದಿಸ್ ಇಸ್ ದ ರೈಟ್ ವೇ. ಹಾಗೆಯೇ ರೂಲ್ ನಂಬರ್ 44. ಹಿಸ್ ವೈಫ್ಸ್ ರೂಡ್ ಬಿಹೇವಿಯರ್ ಗಿವ್ಸ್ ಹಿಮ್ ಮಚ್ ಟು ಪೇನ್. ಈ ಮಚ್ ಮತ್ತು ಟು ಎರಡರದು ದೇ ವರ್ಕ್ ಲೈಕ್ ಅಂತ ನನಗನ್ಸುತ್ತೆ. ನಾನು ಹೇಳ್ತಾರೋ ಸರಿಯಾ ಅಥವಾ ರೂಲಲ್ಲಿ ಇನ್ನೊಂದು ಏನಾದ್ರು ಇದೆಯಾ? ಎಸ್. ಹಿಸ್ ವೈಫ್ಸ್ ರೂಡ್ ಬಿಹೇವಿಯರ್ ಗಿವ್ಸ್ ಹಿಮ್ ಟೂ ಮಚ್ ಪೇನ್ ಅಂತ. ನಾಟ್ ಮಚ್ ಟು ಪೇನ್, ಇಟ್ ಶುಡ್ ಬಿ ಟೂ ಮಚ್ ಪೇನ್. ಟೂ ಮಚ್ ಪೇನ್. ಯು ಆರ್ ಡೂಯಿಂಗ್ ಟೂ ಮಚ್ ಅಂತ ಹೇಳ್ತಾರೆ. ಯು ಆರ್ ಡೂಯಿಂಗ್ ಟೂ ಮಚ್ ಅಂತ. ಯು ಆರ್ ಡೂಯಿಂಗ್ ಮಚ್ ಟೂ ಅಂತ ಯಾರು ಹೇಳಲ್ಲ. ದೇ ನೆವರ್ ಸೇ. ಓಕೆ. ಮಚ್ ಟು ಈಸ್ ಫಾಲೋಡ್ ಬೈ ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್. ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್. ಹಿಯರ್ ಪೇನ್ ಈಸ್ ಏನಿದೆ ಅಲ್ಲ, ಇದು ಪೇನ್ ಈಸ್ ಎ ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್ ಇದೆ. ಹೌದಾ? ಅನ್ಪ್ಲೆಸೆಂಟ್ ಯಾರಿಗಿದ್ರೆ ಪೇನಿಂದ ಯಾರಿಗೂ ಖುಷಿ ಆಗಲ್ಲ. ಹೌದಾ? ಓಕೆ. ಹಿಸ್ ವೈಫ್ಸ್ ರೂಡ್ ಬಿಹೇವಿಯರ್ ಗಿವ್ಸ್ ಹಿಮ್ ಟೂ ಮಚ್ ಪೇನ್. ಕರೆಕ್ಟ್ ಇದೆ. ಟೂ ಮಚ್ ಈಸ್ ಆಲ್ವೇಸ್ ಫಾಲೋಡ್ ಬೈ ಏನು? ಟೂ ಮಚ್ ಬಂದಾಗ ಏನಾಗುತ್ತೆ? ಮುಂದೆ ಒಂದು ನೌನ್ ಬರಲೇಬೇಕು. ನೆಕ್ಸ್ಟ್, ಹರ್ ಫೇಲ್ಯೂರ್ ಈಸ್ ಟೂ ಮಚ್ ಪೇನ್ಫುಲ್ ಫಾರ್ ಮೀ ಅಂತ ಇದೆ. ಇಲ್ಲಿ ಕರೆಕ್ಷನ್ ಏನ್ನಬೇಕು? ಹರ್ ಫೇಲ್ಯೂರ್ ಈಸ್ ಟೂ ಮಚ್ ಟೂ ಪೇನ್ಫುಲ್ ಫಾರ್ ಮೀ. ಕರೆಕ್ಟ್ ಇದೆ. ಮಚ್ ಟೂ ಪೇನ್ಫುಲ್. ಓಕೆ. ಯಾಕೆ ಅಂತಂದರೆ ಇಲ್ಲಿ ಎಸ್. ಓಕೆ.
ಟೂ ಮಚ್ ಈಸ್ ಫಾಲೋಡ್ ಬೈ ಎ ನೌನ್. ಟೂ ಮಚ್ ಏನಾಗ್ತದೆ, ಒಂದು ನೌನ್ ಫಾಲೋ ಮಾಡಬೇಕು. ಓಕೆ, ಮಚ್ ಟು. ನೆಕ್ಸ್ಟ್ ಹೋಗೋಣ. ಹೀ ಈಸ್ ಟೂ ವೀಕ್ ಸೋ ದಟ್ ಹೀ ಕೆನಾಟ್ ವಾಕ್. ಇದು ಲಾಸ್ಟ್ ಟೈಮ್ ಎಸ್ ಎಲ್ ಸಿಯಲ್ಲಿ ಯಾರೆಲ್ಲ ಎಸ್ ಎಲ್ ಸಿಯಲ್ಲಿ ಟೀಚ್ ಮಾಡಿದ್ದಾರೆ, ಹೌ ಮೆನಿ ಆಫ್ ಯು ಟಾಟ್ ಐ ಡೋಂಟ್ ನೋ, ಅಲ್ಲಿ ಈ ಸ್ಟ್ರಕ್ಚರ್ನ ಕೇಳ್ತಾಯಿದ್ರು 2 ಮಾರ್ಕ್ಸ್ಗೆ. ಹಾಗೆ 68 ಸಿ ಇ ಟಿಲಿ ಕೇಳ್ತಾರೆ, ಹಾಗೆ ಕ್ರೈಸಲ್ಲಿ ಕೂಡ ಈ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಹೀ ಈಸ್ ಟೂ ವೀಕ್ ಸೋ ದಟ್ ಹೀ ಕೆನಾಟ್ ವಾಕ್ ಅಂತ. ಹೀ ಈಸ್ ಟೂ ವೀಕ್ ಟು ವಾಕ್ ಅಂತ ಆಗಬೇಕು. ಇಲ್ಲಿ ಟೂ ಜೊತೆಗೆ ಏನು ಬರಬಾರ್ದು, ಸೋ ದಟ್ ಬರೋ ಅಗತ್ಯ ಇಲ್ಲ. ದಿಸ್ ಅ ರೂಲ್, ಐ ಥಿಂಕ್ ಸೊ. ಲೆಟ್ಸ್ ಸಿ. ನೋಡಿ, ಹೀ ಈಸ್ ಟೂ ವೀಕ್ ಟು ವಾಕ್. ಇಲ್ಲಿ ಇದಂತೆ, ಹೀ ಈಸ್ ಟೂ ವೀಕ್ ಟು ವಾಕ್. ಆ ಸೆಂಟೆನ್ಸ್ ವಿಚ್ ಈಸ್ ಬೇಸ್ಡ್ ಆನ್ ಟೂ ಫಾರ್ಮ್ಯಾಟ್, ಇದನ್ನು ಟೂ ಫಾರ್ಮ್ಯಾಟ್ ಅಂತಾರೆ. ವಿ ಕೆನಾಟ್ ರೀಪ್ಲೇಸ್ ಟು ವಿತ್ ಸೋ ದಟ್. ಇಫ್ ವಿ ರೀಪ್ಲೇಸ್ ಇಟ್ ದೆನ್ ಟು ಆಲ್ಸೋ ಮಸ್ಟ್ ಬಿ ರೀಪ್ಲೇಸ್ ವಿತ್ ಕೆನಾಟ್ ಅಂತ ಇದೆ. ಏನಿದೆ ಈ ಸ್ಟ್ರಕ್ಚರ್ ಅಂದರೆ ಏನು? ಎಕ್ಸಾಮಲ್ಲಿ ಏನು ಮಾಡ್ತಾಯಿದ್ರು, ಆ ಸಂದರ್ಭದಲ್ಲಿ ಇಂಥ ಎಕ್ಸಾಂಪಲ್ಸನ್ನು ಕೇಳ್ತಾಯಿದ್ರು. ಇಂಥ ಎಕ್ಸಾಂಪಲನ್ನು ಕೇಳ್ತಾಯಿದ್ರು. ಏನಿದೆ ಎಕ್ಸಾಂಪಲ್ ನೋಡಿ. ಶಿ ಈಸ್ ಟು ರಿಚ್ ಅಥವಾ ಟು ಶಾರ್ಟ್ ಟು ರೀಚ್ ದಟ್ ಹೈಟ್. ಹೌದಾ? ಶಿ ಈಸ್ ಟು ಶಾರ್ಟ್ ಟು ರೀಚ್ ದಟ್ ಹೈಟ್. ಅವಳಿಗೆ ಆ ಹೈಟ್ ರೀಚ್ ಮಾಡೋದಕ್ಕೆ ತುಂಬ ಶಾರ್ಟ್ ಇದ್ದಾಳೆ, ಏನೋ ಎತ್ತರದಲ್ಲಿದೆ ಹಾಗೆ. ಅಥವಾ ಮತ್ತೇನು ಮಾಡ್ಬೋದು, ಶಿ ಈಸ್ ಟೂ ಸ್ಟ್ರಾಂಗ್. ಶಿ ಈಸ್ ಟೂ ಸ್ಟ್ರಾಂಗ್ ಟು ವಿನ್ ದಟ್ ರೇಸ್. ಹೀಗೇನಿರುತ್ತೆ ಎಕ್ಸಾಮಲ್ಲ, ಹೀಗೆ ಈ ಪ್ಯಾಟರ್ನ್ ಹೋಗುತ್ತೆ. ಈ ಯಾವಾಗಲೂ ಈ ಟು ಮತ್ತು ಟು ಬರುತ್ತೆ, ಸೋ ಜೊತೆಗೆ ದಟ್ ಬರುತ್ತೆ. ಏನು ಸೋ ದಟ್ ಜೊತೆಗೆ ಹೇಗಿರುತ್ತೆ ಅಂದರೆ, ಸೋ ದಟ್ ಹೇಗೆ ಬಳಸ್ತಾರೆ, ಶಿ ಈಸ್ ಸೋ ವೀಕ್. ಅವಳು ಎಷ್ಟು ವೀಕ್ ಇದ್ದಾಳೆ ಅಂದರೆ, ಶಿ ಈಸ್ ಸೋ ವೀಕ್ ದಟ್, ಓಕೆ, ದಟ್ ಶಿ ಕೆನಾಟ್ ಅಥವಾ ಕಾಂಟ್, ಶಿ ಕೆನಾಟ್ ವಿನ್ ದಟ್ ಚಾಂಪಿಯನ್ಶಿಪ್. ಹೀಗೆ ನೀವು ಏನಾದರೂ ಸೇರಿಸ್ಬೋದು. ಓಕೆ, ಹೀಗೆ ಸೋ ಬಂದಾಗ ಏನು ಮಾಡುತ್ತೆ, ದಿಸ್ ಸೋ ಟೇಕ್ಸ್ ದಟ್ ಅನ್ನು ತಗೊಳ್ಳುತ್ತೆ. ಟು ಆಲ್ವೇಸ್ ತಗೊಳ್ಳುತ್ತೆ. ಏನು ತಗೊಳ್ಳುತ್ತೆ, ಟು ಆಲ್ವೇಸ್ ಟೇಕ್ ಟು ಬರುತ್ತೆ. ಟು ಬಂದಾಗ ಮುಂದೆ ನೆಗೆಟಿವ್ ಮಾಡೋ ಅಗತ್ಯ ಇಲ್ಲ. ಓಕೆ, ಓಕೆ, ನೆಕ್ಸ್ಟ್ ಮೂವ್ ಆನ್. ರೂಲ್ ನಂಬರ್ 46. ಐ ಆಮ್ ಟೂ ಗ್ಲ್ಯಾಡ್ ಟು ಮೀಟ್ ಯು ಅಂತ ಇದೆ. ಇಲ್ಲಿ ಏನಿದೆ ಪ್ರಾಬ್ಲಮ್, ಐ ಆಮ್ ಟೂ ಗ್ಲ್ಯಾಡ್ ಟು ಮೀಟ್ ಯು ಅಂತಂದರೆ ಇಲ್ಲಿ ಬರಬೇಕೇನು, ಐ ಆಮ್ ವೆರಿ ಗ್ಲ್ಯಾಡ್. ಟೂ ಗ್ಲ್ಯಾಡ್ ಬರೋ ಅಗತ್ಯ ಇಲ್ಲ. ಐ ಆಮ್ ವೆರಿ ಗ್ಲ್ಯಾಡ್ ಟು ಮೀಟ್ ಯು. ಸರ್ ಈಗಿನ 2 and 2 ಬರುತ್ತೆ ಅಂತ ಅಂದರೆ ಇಲ್ಲಿ ಯಾಕೆ ಬರ್ತಾ ಇಲ್ಲ ನೋಡಿ. ಟೂ ಮೀನ್ಸ್ ಮೋರ್ ದ್ಯಾನ್ ರಿಕ್ವೈರ್ಡ್ ಅಂತ. ಟೂ ಅಂದರೆ ಏನಂತ, ಅಗತ್ಯಕ್ಕಿಂತ ಹೆಚ್ಚು ಅಂತ. ಇಟ್ ಈಸ್ ಯೂಸ್ಡ್ ವಿತ್ ಅನ್ಪ್ಲೆಸೆಂಟ್ ಅಡ್ಜೆಕ್ಟಿವ್ಸ್ ಜೊತೆಗೆ ನಾವು ಬಳಸ್ತೀವಿ. ಓಕೆ, ಸೊ ವಿ ಕೆನಾಟ್ ಯೂಸ್ ಟೂ ಗ್ಲ್ಯಾಡ್, ಟೂ ಹ್ಯಾಪಿ, ಟೂ ಪ್ಲೆಸೆಂಟ್, ಟೂ ಹೆಲ್ತಿ. ಇವುಗಳನ್ನು ಬಳಸೋ ಅಗತ್ಯ ಇಲ್ಲ. ಓಕೆ, ಗೊತ್ತಾಯ್ತಲ್ಲ. ಟೂ ಬಂದಾಗ ಏನಾಗುತ್ತೆ, ಮೋರ್ ದ್ಯಾನ್ ಎನಫ್ ಅಂತ. ಐ ಆಮ್ ಟೂ ಗ್ಲ್ಯಾಡ್ ಟು ಮೀಟ್ ಯು ಅಂತಂದರೆ ಐ ಆಮ್ ಕನ್ವಿನ್ಸಿಂಗ್ ಲೈಕ್ ದಟ್. ನಾನು ವಾಟ್ ಎವರ್ ಐ ಸೇ, ವಾಟ್ ಎವರ್ ಐ ಡೂ, ಇಟ್ ಲುಕ್ಸ್ ಲೈಕ್ ಎ ಪ್ರಿಟೆನ್ಷನ್. ಒಂದು ನಾಟಕ ಥರ ಕಾಣಿಸುತ್ತೆ. ಟೂ ಅಂತ ಅನಿಸ್ಬಾರ್ದು. ಐ ಆಮ್ ವೆರಿ ಗ್ಲ್ಯಾಡ್ ಟು ಮೀಟ್ ಯು. ದಿಸ್ ಇಸ್ ಅ ರೈಟ್ ವೇ. ಓಕೆ, ಹಾಗೆ ವೆದರ್ ಈಸ್ ಟೂ ಪ್ಲೆಸೆಂಟ್ ಟುಡೇ ಅಂತ ಇದೆ. ಇಲ್ಲೇನಾಗಬೇಕು, ದ ವೆದರ್ ಈಸ್ ವೆರಿ ಪ್ಲೆಸೆಂಟ್ ಟುಡೇ. ರೈಟ್, ವೆರಿ ಪ್ಲೆಸೆಂಟ್ ಆಗಬೇಕು. ಶಿ ಪಿಕ್ಡ್ ಇಟ್ ಅಪ್ ಕ್ವಿಕ್ ಅಂತಾರೆ. ಇಲ್ಲಿ ಕ್ವಿಕ್ ಆಗಿದ್ದು ಕ್ವಿಕ್ಲಿ, ಇಟ್ ಲುಕ್ಸ್ ಲೈಕ್ ಕ್ವಿಕ್ಲಿ ಆಗಬೇಕು ಅಂತ ಐ ಥಿಂಕ್. ಸರ್ ನೀವ್ಯಾಕೆ ನಾನು ಥಿಂಕ್ ಮಾಡ್ತೆ ಅಂತ ಅಂದ್ಕೊಳ್ತೀರ? ಎಸ್, ಶಿ ಪಿಕ್ಡ್ ಇಟ್ ಅಪ್ ಕ್ವಿಕ್ಲಿ, ಕರೆಕ್ಟ್ ವೇ. ಇಲ್ಲಿ ಏನು ಬೇಕು, ಇಲ್ಲಿ ವರ್ಬಿಗೆ ಇಲ್ಲಿ ಅಡ್ವರ್ಬ್ ಬರಬೇಕಾಗುತ್ತೆ. ಓಕೆ, ಕ್ವಿಕ್ ಅನ್ನೋದಿದೆ ಅಡ್ವರ್ಬ್ ಅಲ್ಲ. ಕ್ವಿಕ್ಲಿ ಈಸ್ ಎನ್ ಅಡ್ವರ್ಬ್. ಕ್ವಿಕ್ ಅನ್ನೋದೇನಾಗುತ್ತೆ, ಇಟ್ಸ್ ಬಿಕಮ್ಸ್ ಅಡ್ಜೆಕ್ಟಿವ್. ಟು ಮಾಡಿಫೈ ಅ ವರ್ಬ್ an adjective or another adverb, we use an adverb.
ಒಂದು ವರ್ಬನ್ನ ಮಾಡಿಫೈ ಮಾಡಬೇಕು ಅಂತಂದರೆ ಅಥವಾ ಅಬ್ಜೆಕ್ಟಿವ್ನ ಮಾಡಿಫೈ ಮಾಡಬೇಕು ಅಂದರೆ ಅಥವಾ ಇನ್ನೊಂದು ಅಡ್ವರ್ಬನ್ನು ಮಾಡಿಫೈ ಮಾಡಬೇಕು ಅಂದರೆ ನಮಗೆ ಅಡ್ವರ್ಬ್ ಬೇಕಾಗುತ್ತೆ. ಅಬ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಅಥವಾ ವರ್ಬ್ ಇವನ್ನ ಮಾಡಿಫೈ ಮಾಡೋದಕ್ಕೆ ನಮಗೊಂದು ಅಡ್ವರ್ಬ್ ಬೇಕಾಗುತ್ತೆ ಹೊರತು ಅಬ್ಜೆಕ್ಟಿವ್ ಅಲ್ಲ. ಓಕೆ, ನೆಕ್ಸ್ಟ್, ಶಿ ರೈಟ್ಸ್ ವೆರಿ ಕೇರ್ಫುಲ್ ಅಂತ ಇದೆ. ಈ ವೆರಿ ಮುಂದೆ ಬರುತ್ತಾರೋ ಇದೇನಿದೆ, ಇದು ವೆರಿ ಇದೊಂದು ಅಡ್ವರ್ಬ್ ಇದೆ ಅಂತ ಇಂಟೆನ್ಸಿಫೈಯರ್ ಅಂತ ನಾನು ಹೇಳಿದ್ದೀನಿ. ಈ ಇಂಟೆನ್ಸಿಫೈಯರ್ ಮುಂದೆ ಏನಾಗಿರಬೇಕು, ಅಡ್ವರ್ಬ್ ಬರಬೇಕು, ಅಬ್ಜೆಕ್ಟಿವ್ ಅಲ್ಲ. ಇಲ್ಲಿ ಮುಂದೆ ನೋಡಿ. ಓಕೆ, ಶಿ ರೈಟ್ಸ್ ವೆರಿ ಕೇರ್ಫುಲ್ಲಿ ಆಗಬೇಕು. ಇಟ್ ಈಸ್ ದ ಎಲ್ಡೆಸ್ಟ್ ಸಾಂಗ್. ನೋ, ಎಲ್ಡೆಸ್ಟ್ ಅಲ್ಲ, ಇಟ್ ಈಸ್ ದ ಓಲ್ಡೆಸ್ಟ್. ಸರಿಯಾದ ಒಂದು ಇದನ್ನು ಬಳಸಬೇಕಾಗುತ್ತೆ. ಇಟ್ ಈಸ್ ಆ್ಯನ್ ಓಲ್ಡೆಸ್ಟ್ ಸಾಂಗ್ ಇಸ್ ದ ಕರೆಕ್ಟ್. ಎಲ್ಡೆಸ್ಟ್ ಇವನ್ನ ಯಾವುದಕ್ಕೆ ಬಳಸ್ತೀವಿ, ಪರ್ಸನ್ಸ್ ಜೊತೆ ಬಳಸ್ತೀವಿ. ವಿ ಯೂಸ್ ದೆಮ್ ವಿತ್ ಪರ್ಸನ್ಸ್ ಇದ್ದಾಗ ಎಲ್ಡೆಸ್ಟ್, ಸೀನಿಯರ್, ಜೂನಿಯರ್ ಈ ಪದಗಳನ್ನು ಬಳಸ್ತೀವಿ. ಆದರೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ದೇ ಆರ್ ಯೂಸ್ಡ್ ಫಾರ್ ದ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ. ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಬಳಸಬೇಕಾಗುತ್ತೆ. ಒಂದು ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಯು ಆರ್ ವರ್ಕಿಂಗ್ ಇನ್ ಅ ಸ್ಕೂಲ್ ಅಂದ್ಕೊಳ್ಳಿ. ಸ್ಟಾಫ್ ಮೆಂಬರ್ಸ್ ಹೀಸ್ ಎಲ್ಡೆಸ್ಟ್ ಟೀಚರ್ ಅಂತ ಹೇಳಕ್ಕೆ ಬರಲ್ಲ. ಎಲ್ಡೆಸ್ಟ್ ಹೇಳಬೇಕು ಅಂತಂದರೆ ಹೀಸ್ ದ ಎಲ್ಡೆಸ್ಟ್ ಅಮಂಗ್ ಅಸ್, ಅಥವಾ ಹೀಸ್ ಎ ಎಲ್ಡೆಸ್ಟ್ ಟೀಚರ್ ಅಂತ ಹೇಳಕ್ಕೆ ಬರಲ್ಲ. ಹೀಸ್ ದ ಎಲ್ಡೆಸ್ಟ್ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಫ್ಯಾಮಿಲಿಯಲ್ಲಿ ಈ ಎಲ್ಡೆಸ್ಟ್ನ ಬಳಸಬೇಕಾಗುತ್ತೆ. ಈ ಓಲ್ಡೆಸ್ಟ್ ಏನಿದೆ ಯೂಸ್ಡ್ ಫಾರ್ ಬೋತ್ ಪರ್ಸನ್ಸ್ ಆ್ಯಂಡ್ ಥಿಂಗ್ಸಿಗೆ ಬಳಸ್ತಾರೆ. ಓಲ್ಡೆಸ್ಟ್. ಓಕೆ, ನೋಡಿ, ಹೀ ಈಸ್ ಮೈ ಓಲ್ಡರ್ ಬ್ರದರ್ ಅಲ್ಲ, ಹೀ ಈಸ್ ಮೈ ಎಲ್ಡರ್ ಬ್ರದರ್ ಇಸ್ ದ ರೈಟ್ ವೇ. ಶಿ ಈಸ್ ದ ಕೂಲೆಸ್ಟ್ ಆ್ಯಂಡ್ ಸ್ಮಾರ್ಟ್ ಇನ್ ದ ಕ್ಲಾಸ್. ಇಲ್ಲಿ ಕೂಲೆಸ್ಟ್ ಇದೆ, ಇಲ್ಲಿ ಹಿಂದೆ ಕೂಲೆಸ್ಟ್ ಇದೆ, ಸೂಪರ್ಲೇಟಿವ್ ಡಿಗ್ರಿಲಿದೆ. ಇಲ್ಲಿ ಏನಿದೆ, ಯಾವ ಡಿಗ್ರಿಲಿದೆ, ಪಾಸ್ಟ್ ಡಿಗ್ರಿಲಿದೆ. ಇದು ವರ್ಕ್ ಆಗುತ್ತಾ? ನೋ. ಶಿ ಈಸ್ ದ ಕೂಲೆಸ್ಟ್. ಹಾಗೆ ಅಬ್ಜೆಕ್ಟಿವ್ ಹಿಂದ್ಗಡೆ ದಾ ಕೂಡ, ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ದಾ ಬಳಸೋದು ಮೋಸ್ಟ್ ಆಫ್ ದ ಟೈಮ್ ಎಸೆನ್ಷಿಯಲ್ ಒನ್. ದ ಕೂಲೆಸ್ಟ್ ಆ್ಯಂಡ್ ದ ಸ್ಮಾರ್ಟೆಸ್ಟ್ ಇನ್ ದ ಕ್ಲಾಸ್, ಇದು ರೈಟ್ ವೇ. ಓಕೆ, ಆಲ್ ದ ಅಬ್ಜೆಕ್ಟಿವ್ಸ್ ವಿಚ್ ರೆಫರ್ ಟು ದ ಸೇಮ್ ನೌನ್ ಶುಡ್ ಬಿ ಇನ್ ದ ಸೇಮ್ ಡಿಗ್ರಿ. ಯಾಕಂದರೆ ಇಲ್ಲಿ ಒಂದು ಸೂಪರ್ಲೇಟಿವ್ ಡಿಗ್ರಿಲಿ ಒಂದು ಫಸ್ಟ್ ಡಿಗ್ರಿಲಿ ಇರೋದು, ಇಟ್ಸ್ ನಾಟ್ ಎ ರೈಟ್ ವೇ. ಹಾಗೆಯೇ ಶಿ ಈಸ್ ದ ವೈಜೆಸ್ಟ್ ಆ್ಯಂಡ್ ಆನೆಸ್ಟ್ ವರ್ಕರ್ ಇನ್ ದ ಆಫೀಸ್, ಇದು ಇನ್ಕರೆಕ್ಟ್ ಆಗುತ್ತೆ. ವೈಜೆಸ್ಟ್, ಆನೆಸ್ಟ್ ಏನಿದೆ, ಇದೊಂದು ಅಬ್ಜೆಕ್ಟಿವ್ ಇದೆ. ಎಸ್ ಟಿಯಿಂದ ಎಂಡ್ ಆಗಿದೆ ಅಂದ್ಕೊಂಡು ನೀವು ಸೂಪರ್ಲೇಟಿವ್ ಡಿಗ್ರಿಲಿದೆ ಅಂದ್ಕೋಬೇಡಿ. ಇಟ್ಸ್ ಅನ್ ಅಬ್ಜೆಕ್ಟಿವ್, ಅದೊಂದು ಅಬ್ಜೆಕ್ಟಿವ್ ಇದೆ. ಹಾಗಾಗಿ ಶಿ ಈಸ್ ದ ವೈಜೆಸ್ಟ್ ಆ್ಯಂಡ್ ದ ಮೋಸ್ಟ್ ಬರಬೇಕು. ಇಲ್ಲೂ ಕೂಡ ಒಂದು ದ ಮೋಸ್ಟ್ ಆನೆಸ್ಟ್ ವರ್ಕರ್ ಇನ್ ದ ಆಫೀಸ್. ಓಕೆ, ಈಗ ರೂಲ್ ನಂಬರ್ 50 ಬರೋಣ. ಯು ಆರ್ ಮೋರ್ ಪರ್ಫೆಕ್ಟ್ ದ್ಯಾನ್ ಹರ್ ಅಂತ ಇದೆ. ಯು ಆರ್ ಮೋರ್ ಪರ್ಫೆಕ್ಟ್ ದ್ಯಾನ್ ಹರ್. ಇಲ್ಲಿ ಕೂಡ ಒಂದು ಕರೆಕ್ಷನ್ ಇದೆ. ಈ ಮೋರ್ ಬೇಕಾಗತ್ತಾ? ಡು ವಿ ನೀಡ್ ಇಟ್? ನೋ. ಯು ಆರ್ ಪರ್ಫೆಕ್ಟ್. ಯಾಕಂದರೆ ಸೂಪರ್ಲೇಟಿವ್ ಡಿಗ್ರಿ ಇದೆ. ಪರ್ಫೆಕ್ಟ್ ಈಸ್ ಯೂಸ್ಡ್ ಇನ್ ಸೂಪರ್ಲೇಟಿವ್ ಡಿಗ್ರಿಲಿ ಅದನ್ನು ಬಳಸ್ತಾರೆ. ನೋಡಿ, ಯೂನಿಕ್ ಅಡ್ಜೆಕ್ಟಿವ್ಸ್ ಲೈಕ್ ಯೂನಿಕ್, ಐಡಿಯಲ್, ಪರ್ಫೆಕ್ಟ್, ಕಂಪ್ಲೀಟ್, ಯೂನಿವರ್ಸಲ್, ಎಂಟೈರ್, ಎಕ್ಸ್ಟ್ರೀಮ್, ಚೀಫ್, ಫುಲ್, ಸ್ಕ್ವಯರ್ ಆ್ಯಂಡ್ ರೌಂಡ್ which do not admit different degrees of comparison should not be compared. ಇವುಗಳನ್ನ ಕಂಪ್ಯಾರಿಸನಲ್ಲಿ ಬಳಸಬಾರ್ದು. ಓಕೆ, ಇವು ಎಕ್ಸ್ಟ್ರೀಮ್ ಡಿಗ್ರಿಯಲ್ಲಿರೋಂಥ ವರ್ಡ್ಗಳು. ಇವುಗಳ ನಂತರ ಯಾವುದನ್ನು ಬಳಸೋದು ರಾಂಗ್ ಆಗುತ್ತೆ. ಯು ಕ್ಯಾನಾಟ್ ಯೂಸ್ ದೆಮ್ ಇನ್ ಕಂಪೇರ್ಡ್ ಡಿಗ್ರಿಲಿ ಇವನ್ನ ಯೂಸ್ ಮಾಡೋ ಹಾಗಿಲ್ಲ. ಯು ಆರ್ ಪರ್ಫೆಕ್ಟ್ ಮೀನ್ಸ್ ಯು ಆರ್ ದ ಪರ್ಫೆಕ್ಟೆಸ್ಟ್. ಆ್ಯಕ್ಚುಲಿ ದಟ್ ಈಸ್ ದ ವೇ. ಓಕೆ, ನೋಡಿ, 50 ರೂಲ್ಸ್ ಹೇಳಿದೆ, ಬಟ್ ಓನ್ಲಿ ವೆರಿ ಫ್ಯೂ ಮೆಂಬರ್ಸ್ ಆರ್ ದೇರ್. ಹಾಗಾಗಿ ಐ ಆಲ್ವೇಸ್ ಪ್ರಿಫರ್, ನಾನು ಯಾವಾಗಲೂ ಐ ವಾಂಟ್ ಟು ಟೀಚ್ ಮೋರ್ ಸ್ಟೂಡೆಂಟ್ಸ್. ಎನಿವೆ, ನೀಡಂಟ್ ವರಿ. ಇದ್ರದ್ದು ಕನೆಕ್ಷನ್ ಪ್ರಾಬ್ಲಮ್ ಇತ್ತು ಅಂದರೆ ಇದರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಡು ಯು ನೀಡ್ ಇಟ್? ನಿಮಗೆ ಅಪ್ಲೋಡೆಡ್ ವಿಡಿಯೋ ಬೇಕಾ ಅಥವಾ ದಿಸ್ ಕ್ಲಾಸ್ ಈಸ್ ಎನಫ್ ಅಂದ್ಕೊಂಡಿದ್ದೀರಾ? ಬೇಗ ಆನ್ಸರ್ ಮಾಡಿ. ಯಾಕಂದರೆ ಇದರ ರೆಕಾರ್ಡೆಡ್ ವರ್ಷನ್ ಈಸ್ ಆಲ್ಸೋ ಐ ಆಮ್ ಹ್ಯಾವಿಂಗ್ ಇಟ್. ಅದು ರೆಕಾರ್ಡೆಡ್ ವರ್ಷನ್ ನಮ್ಮ ಹತ್ರ ಇರುತ್ತೆ. ಇಫ್ ಯು ವಿಶ್ ಐ ವಿಲ್ ಅಪ್ಲೋಡ್ ಇಟ್. ಅದನ್ನು ಅಪ್ಲೋಡ್ ಮಾಡ್ತೀನಿ. ಇಫ್ ಯು ಡೋಂಟ್, ಐ ವೋಂಟ್. ನಾನು ಅದನ್ನು ಅಪ್ಲೋಡ್ ಮಾಡಲ್ಲ. ಬೇಗ ಆನ್ಸರ್, ಎಸ್ ಆರ್ ನೋ. ಡು ಯು ನೀಡ್ ಇಟ್ ಆರ್ ನಾಟ್? ಎಸ್. ಹಾಗಾದರೆ ನೀವು ರಾಮನ್ ಟ್ಯುಟೋರಿಯಲ್ ಮೇಲಲ್ಲ, ರಾಮನ್ ಟ್ಯುಟೋರಿಯಲ್ ಮೇಲೆ ಅಪ್ಲೋಡ್ ಮಾಡೋಣ ಅಂತೀರಾ?
ಓಕೆ, ಅಂದರೆ ಇದ್ರದ್ದು ಅಪ್ಲೋಡೆಡ್ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀನಿ, ಬೇಕು ಅಂತ ಇದ್ದೀರಾ. ಓಕೆ, ಹಂಗಾರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವೇನು ಮಾಡಿ, ಆ ವಿಡಿಯೋನ ನೀವು ನಿಮಗೆ ಅದು ಲಭ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಏನಾಗಿದೆ, ವಿಡಿಯೋ ಮಿಸ್ ಆಗಿಬಿಟ್ಟಾಗಿದೆ. ರಾಮನ್ ಟ್ಯುಟೋರಿಯಲ್ ಮೇಲೆ ಅಪ್ಲೋಡ್ ಮಾಡಲಾರ. ಓಕೆ, ಐ ವಿಲ್ ಅಪ್ಲೋಡ್ ದಿಸ್ ವಿಡಿಯೋ ಆನ್ ರಾಮನ್ ಟ್ಯುಟೋರಿಯಲ್. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಮತ್ತೆ ನಾಳೆ ಟುಮಾರೋ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. ಪಾರ್ವತಿ ಸಿತಲ್ಗೆರೆ, ನೋ ಸರ್ ಅವರ್ ಸ್ಟ್ರೀಮ್, ಐ ಡೋಂಟ್ ನೋ. ನೋಡಿ, ಅಪ್ಲೋಡ್ ಮಾಡು ಅಂದರೆ ಅಪ್ಲೋಡ್ ಮಾಡ್ತೀನಿ. ಮೆನಿ ಆಫ್ ಯು ಸೇಯಿಂಗ್ ಎಸ್ ಆ್ಯಂಡ್ ಸಮ್ ಆಫ್ ಯು ಆರ್ ನಾಟ್ ಸೇಯಿಂಗ್ ನೋ. ಓನ್ಲಿ ಉಮಾ, ಐ ಥಿಂಕ್ ವಾಟ್ ಈಸ್ ದ ಪ್ರಾಬ್ಲಮ್? ಯಾಕಂದರೆ ಸ್ಟ್ರೀಮು ಏನಾಗಿದೆ, ಕಂಪ್ಲೀಟ್ ಆಗಿಲ್ಲ. ಸ್ಟ್ರೀಮ್ ಇನ್ ಬಿಟ್ವೀನ್ ಕಟ್ಟಾಗಿದೆ, ಬಫರಿಂಗ್ ಆಗಿದೆ. ಕೆಲವರಿಗೆ ಪ್ಲೇಟ್ ಕ್ಲಾಸ್ನಲ್ಲಿ ಮಾಡಿ ಸರ್. ಪೇಯ್ಡ್ ಕ್ಲಾಸಲ್ಲಿ ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತೀರಾ? ಓಕೆ, ನೀಡಂಟ್ ಟು ವರಿ. ಓಕೆ, ಪಿ ಡಿ ಎಫ್ ಕಂಪ್ಲೀಟ್, ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ಈ 86th ಡೇ ಏನಿದೆ ನೋಡಿ, 86th ಡೇಯಲ್ಲಿ ಈ ಇದರ ವಿಡಿಯೋ ಮತ್ತು ಇದರ ನೋಟ್ಸು ಸಹ ಲಭ್ಯ ಆಗುತ್ತೆ. 86th ಡೇಯಲ್ಲಿ ಸಿಗುತ್ತೆ. ಓಕೆ, ಯಾಕಂದರೆ 85th ಡೇವರೆಗೆ ಮುಗಿಸಿದ್ದೀವಿ. 86th ಡೇಯಲ್ಲಿ ಈ ಪೂರ PDF ನೋಟ್ಸ್ ಆ್ಯಂಡ್ 3 ವಿಡಿಯೋಸ್ ಅಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಪ್ರಭಾವತಿ ಸಿತಲ್ಗೆರೆ. ಓಕೆ ಅಮ್ಮ, ಥ್ಯಾಂಕ್ ಯು.